ಹಾಯ್ ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರಿ, ಇವತ್ತು ನಾವು SSC GD ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಬಿಡಿಸೋಣ. ಇವತ್ತೇ ಫಸ್ಟ್ ಟೈಮ್ ನಾನು ಮ್ಯಾಥ್ಸ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೇಗೆ ಅನಿಸುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಹೇಳಿದ ನಂತರ ನಿಮಗೆ ನಾನು ಹೇಗೆ ಕರೆಕ್ಟಾಗಿ ಅನಿಸುತ್ತಂದರೆ ನೀವು ಎಲ್ಲ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ಯಾವ ರೀತಿ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಎಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ. ಆನಂತರ ದಿನ ಇದನ್ನು ಕ್ಲಾಸ್ಗಳನ್ನು ನೋಡಿ ಅರೌಂಡ್ 10 ಕ್ವಶನ್ ಅಂತೂ ನೀವು ಪರ್ಫೆಕ್ಟಾಗಿ ಮಾಡ್ಬೋದು. 20ರಲ್ಲಿ 10 ಕ್ವಶನ್ ಅಂತೂ ಮಾಡ್ಬೋದು. ಅಷ್ಟರ ತನಕ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ, ದಿನ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಬೆಸ್ಟ್ ಆಗುತ್ತೆ. ಮತ್ತು ಮೇನ್ ಸ್ಕ್ವೇರ್ ನಂಬರ್ಸು, ಕ್ಯೂಬ್ ನಂಬರ್ಸು, ಮಗ್ಗಿ ಅಂತೂ ಭಾಳ ಇಂಪಾರ್ಟೆಂಟ್ ಅದಾವೆ. ಮಗ್ಗಿ ಬರಲೇಬೇಕು 20ರ ತನಕ ಮಿನಿಮಮ್. 20ರ ಮ್ಯಾಲೆ ಬಂದಷ್ಟು ಭಾಳ ಒಳ್ಳೆಯದು, ಬಟ್ 20ರ ತನಕ ಅಂತೂ ಮಿನಿಮಮ್ ಬರಲೇಬೇಕು. ಅದರ ಸಂಬಂಧ ನೀವು ಮಗ್ಗಿ ಬಾಯ್ಬಿಟ್ಟು ಹಾಕಲೇಬೇಕು ಅಂತಂದು ಹೇಳ್ತಾ, ಆನಂತರ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿರಿ. ಅರೌಂಡ್ ಎಕ್ಸಾಮ್ ಬರೋದ್ರಾಗ ಅರೌಂಡ್ 30 ಕ್ವಶನ್ ಪೇಪರನ್ನು ನೀವು ಬಿಡಿಸ್ಬೇಕು. ಅದು ಹೇಗೆ ಆನ್ಲೈನ್ ಎಕ್ಸಾಮನ್ನು ಕೊಟ್ಟು ಬಿಡಿಸ್ಬೇಕು. ಡೈರೆಕ್ಟಾಗಿ ಈಗ ಕ್ಲಾಸ್ ನೋಡೋದು ಬಿಡೋದು ಮಾಡಬಾರ್ದು. ಬಟ್ ಅದ್ರ ಜೊತೆ ನೀವು ಆನ್ಲೈನ್ ಕ್ವಶನ್ ಪೇಪರನ್ನು ಬಿಡಿಸಿದರೆ ಭಾಳ ಬೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಬೈ ಮಾಡಂತ ಹೇಳೋದು. ನಾವೆಲ್ಲ ಬೈ ಮಾಡಿದ್ದೀವಿ. ಬೈ ಮಾಡಿದಾಗ ನಿಮಗೆ ಬೆಸ್ಟ್ ಆಗುತ್ತೆ. ಈ ಕೋಡನ್ನು ಹಾಕಿ ಬೈ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದರ ಸಲುವಾಗಿ ಮತ್ತು ಇವತ್ತಿನ ಎಷ್ಟು ಕ್ವಶನ್ ಪೇಪರ್ ನೀವು ಬೈ ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಟೆಂಪ್ಟ್ ಮಾಡ್ತಿರಲ್ಲ, ಅಷ್ಟು ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮತ್ತು ನಿಮಗೆ ಟೈಮ್ ಹೆಂಗೆ ಕನ್ಸ್ಯೂಮ್ ಮಾಡಬೇಕು, ಇನ್ನೊಂದು ಯಾವ ಕ್ವಶನನ್ನು ಮಾರ್ಕ್ ಪಾರ್ ರಿವ್ಯೂ ಹಾಕಬೇಕು, ಯಾವ ಕ್ವಶನನ್ನು ಈ ಬಿಟ್ಟು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೇಕು. ಯಾವಾಗಲೂ ಸ್ಕಿಪ್ ಮಾಡೋದನ್ನು ಕಲಿಬೇಕು. ಯಾವುದು ಕ್ವಶನ್ಗೆ ಈಗ ಹೋದ್ಮೇಲೆ ತೊಗೋಬಾರ್ದು. ನಂಗೆ ಬರ್ತಾ ಇಲ್ಲ ಅದನ್ನು ಬಿಟ್ಬಿಡೋದು, ಮುಂದೆ ಹೋಗೋದು. ಆನಂತರ ಲಾಸ್ಟ್ಗೆ ಅವ್ರು ಮಾರ್ಕ್ ಪಾರ್ ರಿವ್ಯೂದಾಗ ಹಾಕಿ ಮುಂದೆ ಹೋಗೋದು. ಆನಂತರ ನೀವು ಟೈಮ್ ಉಳಿತಂದ್ರೆ ಲಾಸ್ಟಿಗೆ ಬಂದವು. ಯಾಕಂದರೆ ಎಲ್ಲ ಕ್ವಶನ್ಸನ್ನು ನೋಡಬೇಕಾಗತ್ತೆ. ಎಲ್ಲ ಕ್ವಶನ್ ನೋಡ್ರೂ ನಿಮ್ಗೆ ಚಲೋ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತಿಲ್ಲ. ನೀವು ಫಸ್ಟಿಗೆ ಮ್ಯಾಥ್ಸ್ ಮಾಡ್ಕೊತ ಕೂತ್ರೆ ಲಾಸ್ಟಕ್ಕೆ ಅವು ಗೊತ್ತಿದ್ದು GK ಕ್ವಶನ್ ಬಿಟ್ರಿ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಅದರ ಸಲುವಾಗಿ ಮೊದಲು GK ಬಿಡಿಸಿ, ಆನಂತರ ಇಂಗ್ಲೀಷ್ ಬಿಡಿಸಿ, ಆನಂತರ ರೀಸನಿಂಗ್ ಬಿಡಿಸಿ. ಇಂಗ್ಲೀಷ್ ಟಫ್ ಆಗ್ತಿತ್ತು ಅಂದರೆ ರೀಸನಿಂಗ್ ಬಿಡಿಸಿ. GK 5ರಿಂದ 10 ನಿಮಿಷ ಒಳಗೆ ಕೊಡ್ಬೇಕು. 8 ನಿಮಿಷ ಭಾಳ ಆಗ್ತದೆ GKಗೆ. ಆನಂತರ ರೀಸನಿಂಗ್ ಬಿಡಿಸ್ರಿ, ಆನಂತರ ಇಂಗ್ಲೀಷ್ ಬಿಡಿಸಿ, ಆನಂತರ ಮ್ಯಾಥ್ಸ್ ಬಿಡಿಸಿ. ಇಂಗ್ಲೀಷು ಭಾಳ ಟಫ್ ಇರೋಂಗಿಲ್ಲ, ಈಸಿ ಇರುತ್ತೆ. ನಿಮಗೆ ಕೇಳೋದು ಭಾಳ ಈಸಿ ಇರುತ್ತೆ, ಕೇಳ್ತಾನೆ. ಅದಕ್ಕೋಸ್ಕರ ಈ ಕೋಡನ್ನು ಹಾಕಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಟೆಸ್ಟ್ ಸಿರೀಸನ್ನು ಬೈ ಮಾಡ್ಬೋದು. ಈಗ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿ 1ನೇ ಕ್ವಶನ್ ನೋಡಿರಿ. ಇಂಗ್ಲೀಷ್ನಾಗ ಓದಲು ಕನ್ನಡದಾಗ ಓದಲು ಗೊತ್ತಿಲ್ಲ. ಓಕೆ, ಕನ್ನಡದಾಗ ಓದ್ತೀನಿ ನೋಡಿ. ಅಂಕಿತ ಕೆಲವು ಆಟಿಕೆಗಳನ್ನು ಮೂಲ ಬೆಲೆಯ ಮೇಲೆ 10% ರಿಯಾಯಿತಿಯಲ್ಲಿ ಖರೀದಿಸಿದರು. ಪ್ರತಿ ಆಟಿಕೆಯ ಮೂಲ ಬೆಲೆ 50 ರೂಪಾಯಿ ಐತಿ. ಪ್ರತಿ ಒಂದು ಆಟಿಕೆದ ಬೆಲೆ 50 ರೂಪಾಯಿ ಐತಿ. ಆ ಥರ ಡಿಸ್ಕೌಂಟೆಡ್ ಕೊಡತ್ತಾರ, 10% ಕೊಡತ್ತಾರ. ಒಂದು ವೇಳೆ ಆಕೆ ಒಟ್ಟು ಉಳಿತಾಯ, ಇದು ಉಳಿತಾಯ ಅಂತ ಕೊಟ್ಟಾನ, 450 ಉಳಿತಾಯ ಐತಿ. 450 ಉಳಿತಾಯ ಮಾಡಿದರೆ ಆಕೆ ಎಷ್ಟು ಆಟಿಕೆಗಳನ್ನು ಖರೀದಿಸಿದಳು ಅಂತೈತಿ. ನೋಡಿರಿ, ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ ಎಷ್ಟು ಕೊಡ್ತಾರೋ 10% ಕೊಡ್ತಾರೆ. 10% ರಿಯಾಯಿತಿ ಕೊಡ್ತಾರೆ. ಆನಂತರ ಪ್ರತಿ ಆಟಿಕೆದ ಬೆಲೆ ಎಷ್ಟೈತಿ? 50 ಐತಿ. ಟೋಟಲ್ ಉಳಿತಾಯ ಎಷ್ಟು ಮಾಡ್ತಾಳಕ್ಕೆ? 450 ಉಳಿತಾಯ ಮಾಡ್ತಾಳು. ಉಳಿತಾಯ ಮಾಡೋದು 450 ಮಾಡ್ತಾಳೆ. ಟೋಟಲ್ 450 ಉಳಿತಾಯ ಮಾಡ್ತಾರೆ. ಎಷ್ಟು ಆಟಿಕೆ ತೊಗೊಂಡಿರ್ತಾರಲ್ಲ ಅಷ್ಟರ ಮೇಲೆ 450 ಮಾಡ್ತಾಳೆ. ಹಾಗಾಗಿ ಈಗ ನಮಗೆ ಇದಕ್ಕೆ ಸಮ ಐತದ. ಹೆಂಗೆ 10% ಈಕ್ವಲ್ಟುನ 10%ಗೆ ಏನೈತಿ? 450 ಸಮ ಐತಿ ಅನ್ನಂಗೆ ಅರ್ಥ. 10% ಅದ 450 ಅಂದ್ರೆ 10%. ಟೋಟಲ್ ಎಷ್ಟು ಇರತ್ತಲ್ಲ ಅದರದ್ದು 10% 450 ಅಂದಂಗೆ. ಈಗ ನಮ್ಗೆ ಟೋಟಲ್ ಎಷ್ಟು ಅಮೌಂಟ್ ಹಾಕ್ಯಾಳಂತ ಗೊತ್ತಿಲ್ಲ. ಈಗ ಕೊಂಡು ತೊಗೊಳಕ್ಕೆ ಎಷ್ಟು ಅಮೌಂಟ್ ಖರೀದಿ ಮಾಡ್ಯಾಳ ಗೊತ್ತಿಲ್ಲ. ಅದು ನಾವು ಟೋಟಲ್ ಕಂಡು ಹಿಡ್ಬೇಕಲ್ಲ. ಟೋಟಲ್ ಅಂದರೆ ಇದು 10% ಐತಿ. 100% ಆದಾಗ ಟೋಟಲ್ ಆಗುತ್ತೆ. ಈಗ 100% ಮಾಡ್ಬೇಕಾದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ? ಇಂಟು 10 ಮಾಡ್ತೀವಿ. ಹಂಗೆ ಇದಕ್ಕೂ ಇಂಟು 10 ಮಾಡಿರಿ. ಇಲ್ಲೇ ಇಂಟು 10 ಮಾಡಿರಿ ಅಂದ್ರೆ ಈಚೆಗಡೆನೂ ಇಂಟು 10 ಮಾಡಲೇಬೇಕು ನಾವು. ಅದಕ್ಕೋಸ್ಕರ ಇದಕ್ಕೆ ಇಂಟು 10 ಮಾಡಿರಿ ಅಂದ್ರೆ ಇದು ಎಷ್ಟು ಆಗ್ತೈತಿ? 4500 ಆಗ್ತೈತಿ. ಓಕೆ, ಈಗ ನೋಡಿರಿ, ಇದು ಟೋಟಲ್ ಅಮೌಂಟ್ ಸಿಕ್ತು ನಮಗೆ. ಟೋಟಲ್ ಅಮೌಂಟ್ ಸಿಕ್ತು, ಎಷ್ಟು ಖರ್ಚು ಮಾಡ್ಯಾಳಂತ ಅಮೌಂಟ್. ಅವ್ರದ್ದು ಅಮೌಂಟ್ ಬೆಲೆ ಅದು. ಟೋಟಲ್ CP ಇದು
ಅಂದರೆ ಎಷ್ಟು ಮಾರ್ಕ್ ಪ್ರೈಸ್ ಇತ್ತಲ್ಲ ಇದ್ರ ಮೇಲೆ ಆಕಿ 450 ರೂಪಾಯಿ ಉಳಿತಾಯ ಮಾಡ್ಯಾಳ. ಯಾಕೆ ಇದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅವ್ರು. 4,500ಕ್ಕೆ 10% ಅಂದರೆ 450 ಆಗುತ್ತೆ. ಈಗ ಆಕೆ ಎಷ್ಟು ಆಟಿಕೆಗಳನ್ನು ಕೊಂಡಾಳ ಅಂತ ಗೊತ್ತಿಲ್ಲ. ಅದಕ್ಕೆ ಏನಂತ ಆಕೆ ಪ್ರತಿ ಆಟಿಕೆಗೆ ಇಲ್ಲಿ ಕೊಟ್ಟಾರ ನೋಡಿ, ಪ್ರತಿ ಆಟಿಕೆ ಮೂಲ ಬೆಲೆ 50 ರೂಪಾಯಿ ಅಂತ ಹೇಳಿ. ಪ್ರತಿ ಆಟಿಕೆ ಮೂಲ ಬೆಲೆ ಎಷ್ಟೈತಿ? ಪ್ರತಿ ಆಟಿಕೆಯ ಮೂಲ ಬೆಲೆ ಐತಿ ಎಷ್ಟೈತಿ ಅಂತಂದ್ರೆ 50 ರೂಪಾಯಿ ಐತಿ. ಈಗ 50 ರೂಪಾಯಿ ಐತೆ ಅಂದ್ರೆ ನಮಗೆ ಟೋಟಲ್ ಬೆಲೆ ಎಷ್ಟೈತಿ? 4,500 ಐತಿ. ಈಗ ನೋಡ್ರಿ, ಹಂಗಾದ್ರೆ ಒಟ್ಟು ಆಟಿಕೆಗಳು ಎಷ್ಟಾಗ್ತಾವ ಅಂತಂದ್ರೆ ಎಷ್ಟಾಗ್ತಾವ ಅಂತಂದ್ರೆ 4,500 ಐತಲ್ಲ, ಅದನ್ನು ಡಿವೈಡೆಡ್ ಬೈ 50 ಮಾಡ್ಬೇಕು. 4,000 ಡಿವೈಡೆಡ್ 50 ಮಾಡಿದ್ರೆ ಎಷ್ಟಾಗ್ತೈತಿ? ಇಲ್ಲಿ ನೋಡ್ರಿ, 50 ಇದು 0 ಕಡ್ತಾ ಹೊಡೀರಿ. 5 1 5 9 ಈ 0 ಐತಲ್ಲ, ಒಂದು ಉಳಿದದ್ದ 5 9 45, 5 0 ಉಳಿದ ಮ್ಯಾಲೆ ತಂದಿಡ್ರಿ, 90 ಆಗುತ್ತೆ. ಆನ್ಸರ್ 90 ಬರ್ತೈತಿ. 90 ಆನ್ಸರ್ ಐತಿ ಆಪ್ಷನ್ದಾಗ. ಓಕೆ, 3ನೇ ಆಪ್ಷನ್ ರೈಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಈಗ 2ನೇ ಕ್ವಶನ್ ನೋಡ್ರಿ. ಇಲ್ಲಿ ಸೈಕ್ಲಿಸ್ಟ್ ಮತ್ತು ಜಾಗಿಂಗ್ ಮಾಡುವವನು ಒಂದು ನಿರ್ದಿಷ್ಟ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಾರೆ. ಜಾಗಿಂಗ್ ಮಾಡುವವನು ಸೈಕ್ಲಿಸ್ಟ್ ಕ್ರಮಿಸಿದ ದೂರದ 1/3 ಭಾಗದಲ್ಲಿ, ಅಂದರೆ ನಾನು ಜಾಗಿಂಗ್ ಅಂದರೆ ಜೆ ಅಂತ ಬರ್ಕೋತೀನಿ, ಸೈಕ್ಲಿಸ್ಟ್ ಅಂದರೆ ಸಿ ಅಂತ ಬರ್ಕೋತೀನಿ. ನೋಡ್ರಿ, ಜಾಗಿಂಗ್ ಅಂದ್ರೆ ಓಡ್ಕೊಂತ ಹೋಗೋ ಮನುಷ್ಯರಿಗೆ ಜಾಗಿಂಗ್ ಮಾಡ್ತಾರಲ್ಲ ಬೆಳಗ್ಗಿದ್ದ, ಅದಕ್ಕಿಂತಾರೆ. ಸೈಕ್ಲಿಸ್ಟ್ನ ಸೈಕ್ಲಿಂಗ್ ಹೊಡಿತಾರಲ್ಲ, ಸೈಕಲ್ ಹೊಡೆಯೋರಿಗೆ ಸೈಕ್ಲಿಸ್ಟ್ ಅಂತ ಕರೀತಾರೆ. ಆನಂತರ ಜಾಗಿಂಗ್ ಮಾಡೋ ಯಾವಾಗಲೂ ಕಡಿಮೆ ಓಡ್ತಾನೆ, ಅದಕ್ಕೆ ಸೈಕಲ್ ಕಂಪೇರ್ ಮಾಡ್ರಿ. ಸೈಕಲ್ ಹೆಚ್ಚು ಸ್ಪೀಡ್ ಹೋಗುತ್ತಲ್ಲ, ಅದಕ್ಕೆ ಇಲ್ಲಿ ಏನು ಹೇಳೋಣ, ಸೈಕ್ಲಿಸ್ಟ್ ಕ್ರಮಿಸಿದ ದೂರದ 1/3 ಭಾಗ ತಗೋತಾನೆ. ಅಂದರೆ ಸೈಕಲ್ 3 ಚಲಿಸ್ತಂದ್ರೆ 3 ಯೂನಿಟ್ ಚಲಿಸ್ತಂದ್ರೆ ಜಾಗಿಂಗ್ 1 ಯೂನಿಟ್ ಚಲಿಸ್ತೈತಿ ಅನ್ನಂಗೆ ಅರ್ಥ. ಅಂದ್ರೆ ಡಿಸ್ಟೆನ್ಸ್ ಇದು. ಆನಂತರ ಸೈಕ್ಲಿಸ್ಟ್ ಕ್ರಮಿಸಲು ತೆಗೆದುಕೊಂಡ ಸಮಯದಕ್ಕಿಂತ ದುಪ್ಪಟ್ಟು ಸಮಯವನ್ನು ಸಮಯದಲ್ಲಿ ಕ್ರಮಿಸಿದರೆ ಜಾಗಿಂಗ್ ಏನು ಮಾಡ್ತೈತಿ? ಜಾಗಿಂಗ್ ಸೈಕ್ಲಿಸ್ಟ್ ಎಷ್ಟು ಸಮಯ ತಗೋತೈತಿಲ್ಲ ಅದರ ದುಪ್ಪಟ್ಟು ಸಮಯ ಜಾಗಿಂಗ್ದವ್ರು ತಗೋತಾರಂತ. ಅಂದ್ರೆ ಮನುಷ್ಯ ಓಡೋಕೆ ಟೈಮನ್ನು ಹೆಚ್ಚು ತೊಗೊಳತಾನೆ. ಯಾಕಂದ್ರೆ ಸೈಕಲ್ ಕಂಪೇರ್ ಮಾಡಿದ್ರೆ ಸೈಕಲ್ ಜಲ್ದಿ ಹೋಗಿ ಮುಟ್ತೈತಿ. ಎಷ್ಟು ಸ್ಪೀಡ್ ಹೆಚ್ಚಿರೋದಿಲ್ಲ ಅಷ್ಟು ಜಲ್ದಿ ಹೋಗಿ ಮುಟ್ತೀವಲ್ಲ, ಅದಕ್ಕೆ ಟೈಮ್ ಏನು ಬರ್ತೈತಿ? ಜಾಗಿಂಗ್ ಹೆಚ್ಚಿಗೆ ತೊಗೋತೈತಿ. ಜಾಗಿಂಗ್ದ ಮಾಡವ ಹೆಚ್ಚಿಗೆ ತೊಗೋತಾನು, ಸೈಕ್ಲಿಸ್ಟ್ ಕಡಿಮೆ ತೊಗೋತಾನೆ. ಅಂದರೆ ಇವು 1 ತೊಗೊಂಡ್ರೆ ಇವು 2, ಇದ್ರ ಡಬಲ್ ತೊಗೋತೈತಿ. ಇದು ಇಷ್ಟು ಬಂತ. ಈಗ ನೋಡ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ. ಹಂಗೆ ಇದು ಇದು ಸ್ಪೀಡ್ ಇಂಟು ಟೈಮ್. ಹಂಗೆ ಈಗ ನಮ್ಗೆ ಸ್ಪೀಡ್ ಬೇಕಾಗೈತಿ, ಸ್ಪೀಡ್ ಕಂಡುಹಿಡ್ಬೇಕು. ಅವೇನು ಹೇಳೋಣ, ಈಗ ಡಿಸ್ಟೆನ್ಸ್ ಟೈಮ್ ಕೊಟ್ಟಾನಂದ್ರೆ ಸ್ಪೀಡಾಗಿ ಕಂಡುಹಿಡ್ಬೇಕು. ಜಾಗಿಂಗ್ ಮಾಡೋನು ವೇಗ ಮತ್ತು ಸೈಕ್ಲಿಸ್ಟ್ ವೇಗ ಅನುಪಾತ. ಇಲ್ಲಿ ನೋಡಿ, ಜಾಗಿಂಗ್ ಮಾಡುವವನ ವೇಗ ಮತ್ತು ಸೈಕಲ್ ಓಡಿಸೋನ ವೇಗ ಎಷ್ಟು, ಆ ಥರದ ಅನುಪಾತ ಹೇಳ್ರಿ ಅಂತ ಹೇಳಿ ನಾವು. ಸ್ಪೀಡ್ ಐತೆ, ಸ್ಪೀಡ್ ಇದ್ಕೊಳ್ಟು ಏನು ಮಾಡಬೇಕು ನಾವು? ಈ ಸ್ಪೀಡ್ ಇಲ್ಲಿ ಐತಿ ಅಂದರೆ ಇದು ಟಿ ಹೋದ ಆಚೆ ಕಡೆ ಡಿ ಡಿವೈಡೆಡ್ ಬೈ ಟಿ ಆಗಿಬಿಡ್ತೈತಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಅದಕ್ಕೆ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವು. ಈಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಗ ನೋಡ್ರಿ, ಇಲ್ಲಿ ಡಿ ಕೊಟ್ಟಾನ, ಇಲ್ಲಿ ಟೈಮ್ ಕೊಟ್ಟಾನ, ಡಿಸ್ಟೆನ್ಸ್ ಕೊಟ್ಟಾನ, ಟೈಮ್ ಕೊಟ್ಟಾನ. ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಲ್ಲ. ಹಾಗಾಗಿ ನಾನು ಸ್ಪೀಡ್ ಈಸ್ ಈಕ್ವಲ್ ಟು ಏನು ಮಾಡ್ತೀನಿ? 1/2 ಅಂತ ಮಾಡ್ತೀನಿ. ಈಗ ಇಷ್ಟು 3/1 ಅಂದರೆ 3 ಆಗ್ತೈತಿ. 3 ಡಿವೈಡೆಡ್ ಬೈ 1 ಆಗುತ್ತಾ, ಅದು 3 ಆಗುತ್ತೆ. ಈಗ ನೋಡ್ರಿ, ಈಗ ಏನು ಮಾಡ್ಬೇಕು ನಾವು? ಯಾವಾಗಲೂ ಅನುಪಾತಗಳು ಯಾವಾಗಲೂ 1 ಡಿವೈಡೆಡ್ ಬೈ 2 ಅಂದ್ರೆ ಪೂರ್ಣಾಂಕದಾಗ ಇರ್ತಾವೆ. ಅವು ಯಾವಾಗಲೂ ಈ ಭಿನ್ನರಾಶಿದಾಗ ಇರೋಂಗಿಲ್ಲ. ಅದ್ರ ಸಂಬಂಧ ನಾನು ಇದನ್ನು ಚೇಂಜ್ ಮಾಡ್ಕೋತೇನೆ. ಹೆಂಗೆ? ಇದಕ್ಕೆ ಇಂಟು 2 ಮಾಡ್ಬೋದು. ಅಂದರೆ ಈ ತಳಗಿನ 2 ಹಾರಿಸ್ಬೇಕು. ನಾನು ತಳಗಿನ 2 ಹಾರಿಸ್ಬೇಕಂತಂದ್ರೆ ನಾನು ಇಲ್ಲಿ ಇಂಟು 2 ಮಾಡ್ತೇನೆ. ಇಲ್ಲಿ ಇಂಟು 2 ಮಾಡಿ ಅಂದರೆ ಇದಕ್ಕೂ ಇಂಟು 2 ಮಾಡಲೇಬೇಕು. ಇದಕ್ಕೆ 1ಕ್ಕೆ ಮಾಡಿ ಅಂದರೆ ಇದಕ್ಕೂ ಇಂಟು 2 ಮಾಡಬೇಕು. ಅವಾಗ ಇದು 2 ಒಂದಲೇ ಹೋಗ್ತೈತಿ, ಇದು 2 ಒಂದಲೇ ಹೋಗ್ತೈತಿ. ಆನಂತರ ಇಲ್ಲಿ ಇಂಟು ಆಗ್ತೈತಿ. ಇಲ್ಲಿ ಏನು ಬರ್ತೈತಿ? 1:3 × 2 ಅಂದರೆ 6 ಆಗ್ತೈತಿ. ಇದು 1:6 ಬರ್ತೈತಿ. ಇದು ಆನ್ಸರ್ ಇಲ್ಲಿದೆ ನೋಡ್ರಿ. ಇಷ್ಟೇ, ಇದೇನು ಭಾಳ ಟಫ್ ಇಲ್ಲ, ಭಾಳ ಈಜಿ ಐತಿ. 1/2 ಅಥವಾ LCM ಇದು ಈ ಕಡೆ ಏನು ಮಾಡೋದು? ಇದು 1/2 = 3 ಐತಲ್ಲ,
ಇದನ್ನು ಓದಿ ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಡೋದು. ಇಲ್ಲಿ 1 ಇತ್ತಂದ್ರೆ ಇದ್ರ ಯಾವಾಗಲೂ ಇಲ್ಲಿದು ಓದಿ ಇದಕ್ಕೆ ಈ ತಳಗಿಂದ ಓದ ಇಲ್ಲಿ ಮಲ್ಟಿಪ್ಲೈ ಮಾಡೋದು, ಇದನ್ನು ಓದ ಇಲ್ಲಿ ಮಲ್ಟಿಪ್ಲೈ ಮಾಡೋದು. ಹಂಗೆ ಬಂತಂದ್ರೆ ಅದು ರೇಷಿಯೋದಾಗ ಬಂದುಬಿಡ್ತೈತಿ. 1/6 1:6 ಬರುತ್ತೆ. ಇದು ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ ನೋಡ್ರಿ, ಒಬ್ಬ ಮಹಿಳೆ ಒಂದು ವಸ್ತುವನ್ನು ರು 950ಕ್ಕೆ ಖರೀದಿಸ್ತಾಳೆ. ಖರೀದಿ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ನಾವು. ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂದ್ರೆ 950 ಐತಿ. ಆನಂತರ ಅದನ್ನು ಮಾರಾಟ ಮಾಡ್ತಾಳೆ ಆಕೆ. ಮಾರಾಟದ ಬೆಲೆ ಅಂದರೆ SP, ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. SP ಅಂದರೆ ಸೆಲ್ಲಿಂಗ್ ಪ್ರೈಸ್ 1150 ಐತಿ. ಆಕೆ ಎಷ್ಟು ಲಾಭ ಗಳಿಸ್ತಾಳು ಅಂತ ಕೇಳತ್ತಾರ. ಪ್ರಾಫಿಟ್ ಕೇಳತಾನ. ಪ್ರಾಫಿಟ್ ಶೇಕಡಾವಾರು ಅಂತ. ಶೇಕಡಾವಾರು ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕೇಳತಾನ. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಇದ್ರೊಳಗಿನ ನಡುವಿನ ಡಿಫ್ರೆನ್ಸ್ ಕಂಡುಹಿಡೀರಿ. ಅಂದರೆ 1150 ಮೈನಸ್ 950 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ಆಗಿಲ್ಲ, ಡಿವೈಡೆಡ್ ಬೈ 950 ಆಗುತ್ತೆ ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನೈತಿ? SP ಮೈನಸ್ CP ಡಿವೈಡೆಡ್ ಬೈ CP. ಇದು ಫಾರ್ಮುಲಾ. ಓಕೆ, ಈಗ ನೋಡ್ರಿ, 200 ಡಿವೈಡೆಡ್ ಬೈ 950 ಆಗುತ್ತೆ. 200 ಡಿವೈಡೆಡ್ ಬೈ 950. ಹತ್ತಿರದ ಪೂರ್ಣಾಂಕದಾಗ ಸುತ್ತುವರಿ ಅಂದರೆ ಇದಕ್ಕೆ ಕಡ್ತಾ ಪೂರ್ತಿ ಹೋಗಂಗಿಲ್ಲ. ನಾವು ಭಾಳ ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ, ಭಾಳ ಕಡ್ತಾ ಹೋಗಂಗಿಲ್ಲ. ಅಂದಾಗಿ ಈಗ ನೋಡ್ರಿ, ಇಲ್ಲಿ ಚೇಂಜ್ ಮಾಡ್ಕೊಳ್ರಿ. ಇಲ್ಲಿ ಕಡ್ತಾ ಹೊಡಿಬೇಕಾದ್ರೆ ಈ 0 ಹೋತು. 5 4 5 19 ಈಗ ಎಷ್ಟು ಬೀಳ್ತೈತಿ? ಇಂಟು 100 ಒಂದು ಬರ್ತೈತೆ. ಇಲ್ಲಿ ಇಂಟು 100 ಒಂದು ಬರ್ತೈತಿ. ಓಕೆ, ಎಷ್ಟು ಬರ್ತೈತಿ ಈಗ? ಇಂಟು 100 ಬರ್ತೈತಿ. ಇಲ್ಲಿ ಇಂಟು 100. ಓಕೆ, ಇಂಟು 100. ಈಗ ನೋಡ್ರಿ, 4/19 ಅಂದ್ರೆ 4/19 ಅಂದರೆ ಗೊತ್ತಿಲ್ಲ. ಈಗ 400/19 ಮಾಡೋದು. ಇದನ್ನು 400/19 ಮಾಡಿದ್ರೆ ಅಂದರೆ ಎಷ್ಟು ಬರ್ತೈತಿ? 19 1 19 2 42 ಉಳಿತು. 2 ಉಳಿತು ಅಂದ್ರೆ 20 ಆಗ್ತೈತಿ. 19 1 ಅಂದ್ರೆ 21 ಇಲ್ಲಿ 21 ಐತೆ. ಓಕೆ, 21 ಐತಿ ಅಂದ್ರೆ 21% ಆಗತ್ತೆ ಆನ್ಸರ್. 21 ಪಾಯಿಂಟ್ ಎಷ್ಟು ಬರಾಕತೈತಿ? ಪಾಯಿಂಟ್ ಅಂದ್ರೆ 1 ಉಳಿ ಆಗ್ತೈತಿ. ಇಲ್ಲಿ 20 ಉಳಿದೈತೆ. 19 1 19 ಅಂದ್ರೆ ಇನ್ನು 20 19 ಅಂದ್ರೆ 1 ಉಳಿತೈತಿ. ಆ 1 1ಕ್ಕೆ ಪಾಯಿಂಟ್ ಇಟ್ಟು ಮತ್ತು 10 ಆಗ್ತೈತಿ. ಮತ್ತು 0 ಇಡಬೇಕು. ಅದಕ್ಕಾಗಿ 21% ಬರ್ತೈತಿ ಆನ್ಸರ್. ಇದು ಒಂದೇದಕ್ಕೆ ಕರೆಕ್ಟ್ ಆನ್ಸರ್. ಈಗ ನೋಡ್ರಿ, 4ನೇ ಕ್ವೆಶನ್ನ. ಒಂದು ವಸ್ತುವಿನ ಮೇಲೆ ಅಂಗಡಿಯವರು ಗುರುತಿಸಲಾದ ಬೆಲೆಯ ಮೇಲೆ 7.5% ರಿಯಾಯಿತಿ ಮತ್ತು ಪ್ರತಿ ವಸ್ತುವಿಗೆ 10 ರೂಪಾಯಿ ಕ್ಯಾಶ್ ಬ್ಯಾಕ್ ನೀಡುತ್ತಾರೆ. ಅವರು ಇನ್ನೂ ಪ್ರತಿ ವರ್ಷಿಗೆ ಇನ್ನೂ ಪ್ರತಿ ವಸ್ತುವಿಗೆ 5 ರು ಗಳಿಸುತ್ತಾರೆ. ಅಂದರೆ 5% 5 ರೂಪಾಯಿ ಪ್ರಾಫಿಟ್ ಆಗೈತೆ ಅವ್ರಿಗೆ. ಈ ಕಡೆ 7.5% ಡಿಸ್ಕೌಂಟ್ ಕೊಡತ್ತಾರೆ ಮತ್ತು 10 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡತ್ತಾರೆ. ಇದು ಕ್ಯಾಶ್ ಬ್ಯಾಕೂ ಒಂಥರ ಡಿಸ್ಕೌಂಟ್ ಇದ್ದಂಗೆ. ಆನಂತರ 5 ರೂಪಾಯಿ ಅಟ್ ಕೊಟ್ಟರು ಭೀ ಅವ್ರಿಗೆ ಇನ್ನೂ 5 ರೂಪಾಯಿ ಲಾಭ ಆಗತೈತಿ. ಅಂದ್ರೆ ಮಾರಿದ ಬೆಲೆ ಎಷ್ಟು, ಅದ್ರದ್ದು ಮಾರ್ಕೆಟ್ ಪ್ರೈಸ್ ಅಂದರೆ ಗುರುತಿಸಿದ ಬೆಲೆ ಎಷ್ಟೈತಿ ಅಂದರೆ ಐಟಮ್ನ ಗುರುತಿಸಲಾದ ಬೆಲೆ ಎಕ್ಸ್ ಐತಿ. ಅದನ್ನು X ರೂಪಾಯಿ ಅಂತ ಹೇಳ್ಯಾನ. ಹಾಗಾದರೆ ಪ್ರತಿ ಐಟಮ್ನ ವೆಚ್ಚವೆಷ್ಟು ಅಂದ್ರೆ ಪ್ರತಿ ಐಟಮ್ದ ಅದರದ್ದು ಕಾಸ್ಟ್ ಪ್ರೈಸ್ ಕಂಡುಹಿಡೀರಿ ಅಂತ ಹೇಳ್ತಾನೆ. ಏನು ಮಾಡ್ಯಾನವ? ಡಿಸ್ಕೌಂಟ್ ಕೊಟ್ಟಾನ. ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ ಎಷ್ಟೈತಿ? 7.5% ಪರ್ ಐಟಮ್ ಐತಿ. ಪರ್ ಐಟಮ. ಆನಂತರ ಕ್ಯಾಶ್ ಬ್ಯಾಕ್ ಎಷ್ಟು ಕೊಟ್ಟಾನ? ಕ್ಯಾಶ್ ಬ್ಯಾಕ್ 10 ರೂಪಾಯಿ ಕೊಟ್ಟಾನ. 10 ರೂಪಾಯಿ ಕೊಟ್ಟಾನು. ಆನಂತರ ಪ್ರಾಫಿಟ್ ಎಷ್ಟು ಆಗ್ತೈತಿ? ಪ್ರಾಫಿಟ್ 5 ರೂಪಾಯಿ ಆಗ್ತೈತಿ.
ಹಂಗಾದ್ರೆ ಅವ್ಗೆ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಾನು ಎಮ್ ಪಿ ಮಾರ್ಕೆಟ್ ಪ್ರೈಸ್ ಅಥವಾ ಗುರುತಿಸಲಾದ ಬೆಲೆ ಅದೆಷ್ಟೈತಿ ಅಂದ್ರೆ ಎಕ್ಸ್ ರೂಪಿ ಅಂತ ಐತಿ ಎಕ್ಸ್ ರೂಪಿ ಅಂತ ಐತಿ. ಈಗ ನೋಡ್ರಿ ಈಗ ಏನು ಮಾಡ್ಬೇಕು ನಾನು ಇಲ್ಲಿ ಒಂದು ಸಿ ಪಿದು ಫಾರ್ಮುಲಾ ಐತಿ, ಇದು ನೆನಪಿಟ್ಕೋರಿ. ಸಿ ಪಿ ಫಾರ್ಮುಲಾ ಸಿ ಪಿ ಈಸ್ ಈಕ್ವಲ್ ಟು 100 ಮೈನಸ್ ಡಿ ಏನೈತಿ ಅಂತಂದ್ರೆ 100 ಮೈನಸ್ ಡಿ ಪರ್ಸೆಂಟೇಜ್ ಆಫ್ ಎಮ್ ಪಿ ಅಂತ. 100 ಮೈನಸ್ ಡಿ ಪರ್ಸೆಂಟೇಜ್ ಆಫ್ ಎಮ್ ಪಿ ಇದು ಫಾರ್ಮುಲಾ ಐತಿ. ಇದು ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಅಂದ್ರೆ ಇದು ಡಿ ಅಂದರೆ ನಮಗೆ ಕೊಟ್ಟದಾನೆ ಇಲ್ಲಿ. ಡಿ ಅಂದರೆ ಡಿಸ್ಟೆನ್ಸ್ ಅಂತ, ಡಿ ಅಂದರೆ ಡಿಸ್ಕೌಂಟ್ ಅಂದಂಗೆ. ಈಗ ನೋಡಿರಿ ಸಿ ಪಿ ಕಂಡುಹಿಡ್ಬೇಕಾ? ಸಿ ಪಿ ಕಂಡುಹಿಡ್ಬೇಕಾದ್ರೆ ನಾನು ಇನ್ನೊಂದು ಏನು ಮಾಡ್ತೀನಿ, ಈಗ ಪರ್ಸೆಂಟೇಜ್ ಒಳಗೆ 100ಕ್ಕೂ ಪರ್ಸೆಂಟೇಜ್ ಬರ್ತೈತಿ, ಹಿಂಗೆ ಬರುತ್ತೆ. ಈಗ 100 ಪರ್ಸೆಂಟೇಜ್ ಮೈನಸ್ ಡಿ ಪರ್ಸೆಂಟೇಜ್ ಅಂದ್ರೆ 100 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ತೆ 1 ಆಗುತ್ತೆ. ಇಲ್ಲಿ ಡಿ ಪರ್ಸೆಂಟೇಜ್ ಅಂದರೆ ಡಿ ಬೈ 100 ಅಂದಂಗೆ ಆಗುತ್ತೆ. ಈಗ ನೆನ್ಪಿಟ್ಕೊಡ್ರಿ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇವು ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ಗಳಿವೆ. ಇಲ್ಲಿ ನೋಡ್ರಿ ನಾನೇನು ಬರ್ಕೋಬೋದು ಇದನ್ನು 100 ಡಿವೈಡ್ ಬೈ 100 ಅಂದ್ರೆ 1 ಅಂತ ಬರ್ಕೋಬೋದು. ಈ ಎಮ್ ಪಿ ಅಂದ್ರೆ ಎಕ್ಸ್ ಅಂದಂಗೆ, ಇಲ್ಲಿ ಎಮ್ ಪಿ ಅಂದರೆ ಎಕ್ಸ್ ಅಂದಂಗೆ ಎಕ್ಸ್ ಬರ್ಕೋತೀನಿ ನಾನು ಇಲ್ಲಿ. ಎಮ್ ಪಿ ಈ ಕಡೆ ಸೈಡ್ ಇಟ್ಕೊಂಡ್ರೆ ಒಂದೇ ಸೇಮ್, ಅದೇನು ಪ್ರಾಬ್ಲಮ್ ಇಲ್ಲ. ಈಗ 100 ಡಿವೈಡ್ ಬೈ ಇದು ಪರ್ಸೆಂಟೇಜ್ ಒಳಗೆ ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗ್ತೈತಿ. ಪರ್ಸೆಂಟೇಜ್ ಒಳಗೆ ಮಲ್ಟಿಪ್ಲೈ ಅಂದರೆ ಇಲ್ಲಿ 100 ಡಿವೈಡ್ ಬೈ 100 ಅಂತ ಬರೋದ್ಮೇಲೆ ಇಲ್ಲಿ 100 ಡಿವೈಡ್ ಬೈ 100 ಅದು ಹೋಗಿ 1 ಆಗ್ತೈತಿ. ನೋಡಿರಿ ಡಿ ಅಂದರೆ ಏನು ಬರ್ಕೋತೇನೆ ನಾನು 7.5 ಬರ್ಕೋತೇನೆ. 1 ಮೈನಸ್ 7.5 ಡಿವೈಡ್ ಬೈ 100 7.5 ಡಿವೈಡ್ ಬೈ 100 ಎಷ್ಟಾಗ್ತೈತಿ. ಮತ್ತು ಇನ್ನೊಂದು ಡಿಸ್ಕೌಂಟ್ ಕೊಟ್ಟಾನೆ, ಇದು ಡಿಸ್ಕೌಂಟನ್ನು ಇಲ್ಲಿ ನೋಡ್ರಿ ಅದನ್ನೂ ಡಿಸ್ಕೌಂಟನ್ನು ಅದು ಯಾವುದು ಡಿಸ್ಕೌಂಟ ಕ್ಯಾಶ್ ಬ್ಯಾಕನ್ನು ಡಿಸ್ಕೌಂಟ್ ಅದನ್ನು ಮೈನಸ್ ಮಾಡ್ಬೇಕು. ಆನಂತರ ಸಿ ಪಿ ಕಂಡು ಹಿಡಿಯತ್ತೀವಿ, ಇಲ್ಲಿ ಪ್ರಾಫಿಟ್ ಕೊಟ್ಟಾನೆ, ಪ್ರಾಫಿಟನ್ನು ಮೈನಸ್ ಮಾಡ್ಬೇಕು. ಯಾಕಂತಂದ್ರೆ ಹೆಚ್ಚಾಗಿರ್ತೈತಿ ಪ್ರಾಫಿಟ್, ಯಾವಾಗಲೂ ಹೆಚ್ಚಿಗೆ ಬಂದಿರುತ್ತೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಆದಾಗ ಪ್ರಾಫಿಟ್ ಸಿಕ್ಕಿರ್ತೈತಿ. ನಾವು ಕಾಸ್ಟ್ ಪ್ರೈಸ್ ಕಂಡು ಹಿಡಿಬೇಕಾದ್ರೆ ನಾವು ಇನ್ನೂ 5 ರೂಪಾಯಿ ಮೈನಸ್ ಮಾಡಬೇಕು. ಅದಕ್ಕಾಗಿ ಇಲ್ಲಿ -5 ಅಂತ ಬರಿತೀನಿ ನಾನು. ಇದು 7.5 ಇದು ಪಾಯಿಂಟನ್ನು ತೆಗೆದಾಗ ಪಾಯಿಂಟ್ ಹೋಗಲಾಡಿಸ್ಬೇಕು ನಾವು. ಪಾಯಿಂಟ್ ತೆಗೆದಾಗ ಎಕ್ಸ್ ಹಂಗೆ ಬರ್ತೈತಿ. ಪಾಯಿಂಟ್ ರಿಮೂವ್ ಮಾಡಿದಾಗ ಇಲ್ಲಿ ತಳಗೆ 0 ಒಂದು ಹೆಚ್ಚಿಗೆ ಬರ್ತೈತಿ. ಅಂದ್ರೆ 75 ಡಿವೈಡೆಡ್ ಬೈ 1000 ಆಗ್ತೈತಿ. ಇದು 75,000 ಆಗ್ತೈತಿ. ಈ ಎಕ್ಸ್ ಇಲ್ಲಿ ಎಕ್ಸಕ್ಕೂ ಒಂದಕ್ಕೂ ಮಲ್ಟಿಪ್ಲೈ ಆಗತ್ತೆ, ಆನಂತರ ಇಲ್ಲಿಯೂ ಮಲ್ಟಿಪ್ಲೈ ಆಗ್ತೈತಿ, ಇಲ್ಲಿಯೂ ಎಕ್ಸ್ ಬರ್ತೈತಿ. ಆನಂತರ ಮೈನಸ್ ಎಷ್ಟಾಗೈತಿ 15 ಆಗ್ತೈತಿ. ಓಕೆ, ಈಗ ಸಿ ಪಿ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಇದೇನಾಗತ್ತಂತಂದ್ರೆ ಈ 1000 ಎಕ್ಸಕ್ಕೆ ಹೋಗಿ ಮಲ್ಟಿಪ್ಲೈ ಆಗ್ತೈತಿ. ಎಲ್ ಸಿ ಎಮ್ ತೆಗಿಬೇಕಾದ್ರೆ 1000 ಎಕ್ಸ್ ಆಗುತ್ತೆ. ಇದು 1000 ಎಕ್ಸು ಮೈನಸ್ಸು 75 ಎಕ್ಸ್ ಡಿವೈಡೆಡ್ ಬೈ ಎಲ್ ಸಿ ಎಮ್ ತೆಗೆದೀವಿ ನಾವು. ಎಲ್ ಸಿ ಎಮ್ ತೆಗೆದಾಗ ಎಲ್ ಸಿ ಎಮ್ ಅಂದ್ರೆ ಲಘುತಮ ಸಾಮಾನ್ಯ ಅಪವರ್ತನ 1000 ಬರ್ತೈತಿ ಎಲ್ ಸಿ ಎಮ್. ಆ ಎಲ್ ಸಿ ಎಮನ್ನು ನಾವು ಇಲ್ಲಿ ಡಿವೈಡೆಡ್ ಬೈ 100,000 ಮಾಡ್ತೀವಿ. ಆನಂತರ ಇಲ್ಲಿ -15 ಬರ್ತೈತಿ. ಓಕೆ, ಈಗ ನೋಡ್ರಿ ಈಗ ಏನು ಮಾಡ್ಬೇಕು ನಾವು, ಇದು ಇದ್ರಾಗ ಎಷ್ಟು ಹೋಗ್ಬೇಕು, ಇದ್ರಾಗ 1000ದಾಗ 75 ಹೋತಂದ್ರೆ ಎಷ್ಟು ಬರ್ತೈತಿ. ಸಿ ಪಿ ಈಸ್ ಈಕ್ವಲ್ ಟು 900 ಎಷ್ಟು 925 ಎಕ್ಸ್ ಬರ್ತೈತಿ. 925 ಎಕ್ಸು ಡಿವೈಡೆಡ್ ಬೈ 1000 -15. ಇದು 1000 ಇಲ್ಲಿ ಹೋತಂದ್ರೆ ಸಿ ಪಿ ಈಸ್ ಈಕ್ವಲ್ ಟು ಏನು ಬರ್ತೈತಿ 0.925 ಎಕ್ಸ್ -15 ಬರ್ತೈತಿ. ಇದು ಆನ್ಸರ್ ಐತೆ. ಓಕೆ, ಇದು ಆನ್ಸರ್ ಇಷ್ಟ ಐತಿ. ಇಲ್ಲೈತಿ 0.925 1000 ಅದಕ್ಕೆ 925 ಡಿವೈಡ್ ಬೈ 1000 ಮಾಡಿದಾಗ 0.925 ಬರುತ್ತೆ. ಇಲ್ಲಿ ತಳಗಿಂದ ತಳಗಿಂದ ಜೀರೋಗಳು ತೆಗಿಯಾಕತ್ರಿ, ಮ್ಯಾಲೆ ಪಾಯಿಂಟ್ ಇಟ್ಬೇಕು. ಎಷ್ಟು ಜೀರೋ ಇರ್ತೋ ಆಟ 3 ಅಂಕಿಗಳು, 3 ಜೀರೋ ಇದಾದ್ರೆ 3 ಅಂಕಿ ಬಿಟ್ಟು ಪಾಯಿಂಟ್ ಇಡೋದು, 2 ಜೀರೋ ಇದ್ದು 2 ಅಂಕಿ ಬಿಟ್ಟು ಪಾಯಿಂಟ್ ಇಡೋದು. ಇದಂತೂ ಬೇಸಿಕ್ ಮ್ಯಾಥ್ಸ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ನಿರ್ದಿಷ್ಟ ಮೊತ್ತದಿಂದ 15%, ನಂತರ ಉಳಿದ ಮೊತ್ತದಿಂದ 25%.
ಆನಂತರ ಉಳಿದೈತಿ ಅಷ್ಟು 4335 ಉಳಿದೈತಿ. ಈಗ ನಿಮ್ಗೆ ಒಂದು ಮೊದಲ ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಹೇಳಬೇಕು. 1 ಅಂದರೆ 100 ಅಂದಂಗೆ, 1 ಅಂದರೆ 100% ಅಂದಂಗೆ. 1/2 ಅಂತಂದರೆ 50% ಅಂದಂಗೆ. ಇವು ನೆನಪಿರಲೇಬೇಕು, ಇವು ಭಾಳ ಇಂಪಾರ್ಟೆಂಟ್ ಅದಾವೆ. ಇವು ಉತ್ತರ ಮೇಲೆ ಮ್ಯಾಥ್ಸ್ ನಿಂತೈತಿ. 1/3 ಅಂದರೆ 1/3%, ಅಥವಾ 33.33%. 1/4 ಅಂತಂದರೆ 25%. 1/5 ಅಂತಂದರೆ 20%. ಇವು ನೆನಪಿದ್ದು ಅಂದರೆ ನಿಮ್ಗೆ ಜಲ್ದಿ ಬಿಡಿಸ್ಬೋದು ಮ್ಯಾಥ್ಸ್. 1/6 ಅಂತಂದ್ರೆ 16, 2/3%. 1/7 ಅಂತಂದ್ರೆ ನಾನು ಈಗ ಒಂದು 10 ತನಕ ಬರಿತೀನಿ. ಈಗ 1/7 ಅಂತಂದ್ರೆ 14, 2/7%. 1/8 ಅಂತಂದ್ರೆ 12.5%, ಅಥವಾ 1/2%. ನಂತರ 1/10, 1/9 ಅಂದರೆ 11.11%, ಅಥವಾ 1/9%. 1/10 ಅಂತಂದ್ರೆ 10%. ಇಷ್ಟೇ. ಈಗ ನನಗೆ ಕೊಟ್ಟದ್ದು ಏನೈತಿ, 15% ಕೊಟ್ಟಾನ. 15% ಐತೆ. 15% ಅಂದ್ರೆ ನಂಗೆ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ, 5% ವ್ಯಾಲ್ಯೂ ತೊಗೋತೀನಿ. 5% ಡಿವಿಷನ್ ರಾಶಿ ಎಷ್ಟಾಗ್ತೈತಿ? 5% = 1/20 ಆಗುತ್ತೆ. 1/20 ಅಂದ್ರೆ 5% ಬರುತ್ತೆ. ಅದನ್ನ ಇಲ್ಲಿ ಇಂಟು 3 ಇಲ್ಲೂ ಮಾಡಿರಿ, ಇಲ್ಲೂ ಇಂಟು 3 ಮಾಡಿರಿ, ಅವಾಗ ನಮಗೆ 15% ಆಗುತ್ತೆ. 15% = 3/20 ಆಗುತ್ತೆ. ಓಕೆ, ಇದು 25% ಅಂತೂ ನಿಮ್ಗೆ ಇಲ್ಲೇ ಹೇಳೀನಿ, 1/4 ಬರುತ್ತೆ. ಈಗ ನೋಡಿರಿ, ಇಲ್ಲಿ 15% ಅವೇನು ಮಾಡ್ಯಾನ, ಒಂದು ವಸ್ತುವಿನ ಬೆಲೆ ಐತಿ, ಅದು ಎಷ್ಟೈತಿ ಗೊತ್ತಿಲ್ಲ, ಎಟ್ಟಕ್ಕೆ ತೊಗೊಂಡಾರ, ಅದನ್ನ ನಾವು ಕಂಡುಹಿಡಿಯಕ್ಕೆ ಹೇಳ್ಯಾನವ. ಆದ್ರೆ ಒಮ್ಮೆ ಏನಂತಿ, ಅದ್ರದ್ದು ಬೆಲೆ ಕಡಿಮೆ ಹಾಕೋದೈತಿ. ಫಸ್ಟ್ಗೆ 15% ಕಡಿಮೆ ಮಾಡ್ತಾರೆ, ಆನಂತರ ಮತ್ತೊಮ್ಮೆಗೆ 25% ಕಡಿಮೆ ಮಾಡ್ತಾರೆ. ಆವಾಗ ಉಳಿದದ್ದು ಬೆಲೆ ಎಷ್ಟು ಬರ್ತೈತಿ, ಎಷ್ಟು ಬೆಲೆಗೆ ಉಳಿದೈತಿ ಅದು. ಈಗ ನೋಡಿರಿ, 15% ಫಸ್ಟ್ ಒರಿಜಿನಲ್ ಅಂತ ಬರ್ಕೊಡ್ರಿ. ಉಳಿದ ನಂತರ ಒರಿಜಿನಲ್ ಮತ್ತು ರಿಮೈನಿಂಗ್ ಅಂತ ಬರ್ಕೊಳ್ರಿ. ಆನಂತರ ಈಗ 15% ಐತಿಲ್ಲ, ಇದು 20 ಐತಿ. ಇದು ಯಾವಾಗಲೂ ಟೋಟಲ್ ಒರಿಜಿನಲ್ ಇರ್ತೈತಿ. ಇದು ಒರಿಜಿನಲ್ ಇರ್ತೈತಿ ಯಾವಾಗಲೂ. ಕೆಳಗಿಂದ ಯಾವಾಗಲೂ ಒರಿಜಿನಲ್ ಇರ್ತೈತಿ. ಇದು ಎಷ್ಟು ಕಡಿಮೆ ಆಗಿರ್ತೈತಿಲ್ಲ, ಅದು ಅಂದ್ರೆ ಕಡಿಮೆ ಆಗಿದ್ದು. ಮೇಲಿಂದ ಏನಿರ್ತೈತಿ, ಇದು ಕಡಿಮೆ ಆಗೋದು. ಈಗ ನೋಡಿರಿ, ಕಡಿಮೆ ಆದ್ಮೇಲೆ ಎಷ್ಟು ಬರ್ತೈತಿ ಅದನ್ನು ನಾವು ಕಂಡಿಡ್ಬೇಕು. ಈಗ ನೋಡಿರಿ, ಕಡಿಮೆ ಆಗೈತಿ ಅಂದರೆ ಇದು ಮೈನಸ್ ಮಾಡ್ಕೊಡ್ರಿ. ಇಲ್ಲಿ ಏನು ಹೇಳೋಣ, ನಿರ್ದಿಷ್ಟ ಮೊತ್ತದ ನಂತರ ಉಳಿತದ ಅಂದ್ರೆ ಒಂದು ಮೊತ್ತ ಐತಿ, ಆ ಥರದ್ದೊಳಗೆ 15% ಕಡಿಮೆ ಮಾಡ್ತಾರೋ. ಆ 15% ಕಡಿಮೆ ಮಾಡಿದಾಗ ನಾನು ಏನು ಮಾಡ್ತೀನಿ, ಇಲ್ಲಿ 20 ಬರ್ಕೋತೇನೆ. 20ದಾಗ 3 ತೆಗಿಬೇಕು, ಯಾಕಂದ್ರೆ ಕಡಿಮೆ ಆಗ್ತೈತಿ. 3 ಕಡಿಮೆ ಆದರೆ 15% = 3 ಅಂದಂಗೆ ಅರ್ಥ. 3 ಕಡಿಮೆ ಮಾಡಿದಾಗ 20ಕ್ಕೆ 15% 3 ಆಗ್ತೈತಿ. 3 ಕಡಿಮೆ ಮಾಡಿದಾಗ 17 ಬರ್ತೈತಿ. 20ರಾಗ 3 ತೆಗೆದ್ರೆ 17 ಬರ್ತೈತಿ. ಹಂಗೆ ಈಗ 25% ಇದೆ. ಇಲ್ಲಿ 25% ಹೇಳಿದ್ರೆ ನಾನು ನಿಮ್ಗೆ 20%ಕ್ಕೆ ಇದ್ರದ್ದು ಒರಿಜಿನಲ್ ವ್ಯಾಲ್ಯೂ ಆಗ್ತೈತಿ. ಒರಿಜಿನಲ್ ವ್ಯಾಲ್ಯೂ ಇದು ಎಷ್ಟಾಗ್ತೈತಿ, 4 ಆಗ್ತೈತಿ. ಈಗ 4ರಾಗ ಇದನ್ನು 1 ತೆಗಿಬೇಕು. ಇಲ್ಲಿ -1 ಐತಿ, ಇದನ್ನು 1 ಮೈನಸ್ ಮಾಡ್ಬೇಕು. 4ರಾಗ 1 ಮೈನಸ್ ಮಾಡಿದ್ರೆ 3 ಉಳಿತೈತಿ. ಆನಂತರ ಈಗ ಇದನ್ನು ಕಟ್ತಾವೆ, ಈಗ ಗುಣಿಸಿಟ್ರಿ. ಇಲ್ಲಿ ಎಷ್ಟಾಗ್ತೈತಿ, ಇದು 80 ಆಗ್ತೈತಿ. 17 × 51 ಆಗ್ತೈತಿ. ಬಟ್ ಅವು ಉಳಿದಿದ್ದ ರಿಮೈನಿಂಗ್ ವ್ಯಾಲ್ಯೂ ಅಂತ ಹೇಳಿಲ್ಲ, ಇಲ್ಲಿ ರಿಮೈನಿಂಗ್ ವ್ಯಾಲ್ಯೂ ಕೊಟ್ಟಾನಿದು. ಇದು ರಿಮೈನಿಂಗ್ ವ್ಯಾಲ್ಯೂ ನಮ್ಗೆ ಕೊಟ್ಟದ್ದು, ಇದು ರಿಮೈನಿಂಗ್ ವ್ಯಾಲ್ಯೂ. ಆನಂತರ ರಿಮೈನಿಂಗ್ ವ್ಯಾಲ್ಯೂ ಅಂದರೆ ಎಷ್ಟೈತಿ, ಇಲ್ಲಿ ನಮಗೆ ಬರೈತಿ 51. ಬಟ್ 51ಕ್ಕೆ ಯಾವ ಸಮ ಐತಿ, 400. ಅದು 51 ಅಲ್ಲ, 4351 ಐತಿ ಅಂತ ಹೇಳೋದೈತಿ ಅದು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, 4335ಕ್ಕೆ /51 ಮಾಡ್ತೀನಿ. ಆವಾಗ ಈಗೇನಾಗ್ತೈತಿ ಅಂತಂದ್ರೆ ಕಟ್ತಾ ಹೊಡಿಬೇಕು. ಇದು 3ರಲ್ಲೇ ಹೋಗ್ತೈತಿ. 3 17ರಲ್ಲೇ 3 1 3 1 3 3 4 12 1 ಉಳಿತು. ಮತ್ತು 3 4 12
ಒಂದು ಉಳಿತು 3 5 ಓಕೆ. ಈಗ ನೋಡ್ರಿ, ಈಗ ಇದನ್ನು ಕಡ್ತಾ ಹೊಡಿಬೇಕು. ಮತ್ತು ಯಾವುದಂದ್ರೆ ಇದನ್ನು 17 ಒಂದಲೇ, ಈಗ ನೋಡ್ರಿ 17 ಎಂಟ್ಲೆ 136. 136 ಅಂದ್ರೆ 40ಕ್ಕೆ 4 4 ಉಳಿತು, ಇನ್ನೂ 4 ಉಳಿತು, 8 ಉಳಿತು. 8 1 5 85 ಆಗ್ತೈತಿ. 17 5 85. ಈಗ ನಮಗೆ ಇದ್ರದ್ದು ಎಷ್ಟು ಬರ್ತೈತಿ? 85 ಬರ್ತೈತಿ. ಇದು 85 ಬಂತು. 85 ಇಲ್ಲಿ ಬರ್ಕೊಳ್ಳು. ಬಟ್ ಇದು ಒರಿಜಿನಲ್ ಬೆಲೆ ಐತ್ಲೆ, ಇದು ಒರಿಜಿನಲ್ ಬೆಲೆ ಐತ್ಲೆ. ಇದಕ್ಕೆ ತಂದು ಮಲ್ಟಿಪ್ಲೈ ಮಾಡೋಣ, ಇಂಟು 80 ಮಾಡೋಣ. ಇಂಟು 80 ಮಾಡ್ಬೇಕು. ಅವಾಗ ಇದು ಇಂಟು ಮಾಡಿದಾಗ ಎಷ್ಟಾಗ್ತೈತಿ? ಇಲ್ಲಿ ಮಾಡ್ತೀನಿ ನೋಡೋಣ. ಇಂಟು 80. ಇಂಟು 80 ಮಾಡಬೇಕಾದ್ರೆ 85 ಇಂಟು 80 ಮಾಡಿದ್ರೆ ಮೊದಲು 8ರಲ್ಲಿ ಅಷ್ಟೇ ಮಲ್ಟಿಪ್ಲೈ ಮಾಡ್ತೀನಿ. 8 8 64. ಈಗ 5ರ ತಳಗೆ 0 ಇಡ್ತೀನಿ. ಈ 0ದ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಈಗ ಆನಂತರ 8 5 40. ಇನ್ನೊಂದು ಉಳಿದೈತ್ಲೆ ಅದು ಬಿಡಿಸ್ತಂತ 8 5 40 ಬರ್ಕೋತೀನಿ. ಅವಾಗ 6 8 0 ಆಯ್ತು. ಇದೊಂದು 0 ಬಿಟ್ಟಿದ್ದೀವಲ್ಲ ನಾವು, ಈ 0 ಬಿಟ್ಟಿದ್ದು, ಈ 0 ತಂದು ಇಲ್ಲಿ ಮುಂದಿಡ್ರಿ. 6800 ಆಗುತ್ತೆ. ಆನ್ಸರ್ 6800 ಆನ್ಸರ್. ಎಲ್ಲೈತಿ ಆನ್ಸರ್? ಇದು ಒಂದೇದು ಆನ್ಸರ್. ಇಷ್ಟೇ ಈಜಿ ಇರ್ತದೆ, ಭಾಳ ಏನು ಟಫ್ ಇಲ್ಲ. ನಾನು ನಿಮಗೆ ತಿಳಿಲಿ ಅಂತಂದು ಭಾಳ ಡೀಪಾಗಿ ಹೇಳಕ್ಕೆ ಹೊಂಟೀನಿ. ಇಷ್ಟು ಸಣ್ಣ ಹುಡುಗರಿಗೆ ಹೇಳಕತ್ತೀನಿ. ಆ್ಯಕ್ಚುಲಿ ಇನ್ನೂ ಭಾಳ ಸ್ಪೀಡಾಗಿ ಮಾಡ್ಬೋದು ಇದನ್ನು. ಓಕೆ, ಈಗ ಒಬ್ಬ ಮನುಷ್ಯನ ಖರ್ಚು ಅವನ ಆದಾಯ 70% ಆಗಿದೆ. ಆದಾಯ ಒಬ್ಬ ಮನುಷ್ಯನ ಖರ್ಚದ ಆದಾಯದು 70% ಐತಿ. ಈಗ ಆದಾಯ ಅವ್ನು 100 ರೂಪಾಯಿ ಆದಾಯ ಮಾಡತ್ತಾನ ಅಂತ ತಿಳ್ಕೊರಿ. 100 ರೂಪಾಯಿ ಅವನದು ಆದಾಯ ಐತಿ. ಅವನ ಆದಾಯವು ಸತತವಾಗಿ 20% ಮತ್ತು 50%ನಷ್ಟು ಹೆಚ್ಚಾದರೆ, ಒಮ್ಮೆ 20%, ಒಮ್ಮೆ 50%, ಎರಡು ಒಂದಂತಲೇ ಒಂದು ಇನ್ಕ್ರೀಸ್ ಆಗ್ತಾವೆ. ಆಗ ಹೊಸ ವೆಚ್ಚಗಳು ಅವನ ಹಿಂದಿನ ವೆಚ್ಚಕ್ಕಿಂತ ಎಷ್ಟು ಶೇಕಡ ಹೆಚ್ಚು ಕಡಿಮೆ ಆಗುತ್ತೆ, ಅದು ಹೆಚ್ಚು ಅಥವಾ ಕಡಿಮೆ ಆಗ್ತವೆ ಅಂತ ಕೇಳ್ತಾನೆ. ಹೇಗಿದೆ? ಆದ್ದರಿಂದ ಅವನ ಹೊಸ ಉಳಿತಾಯವು ಹಿಂದಿನ ಉಳಿತಾಯದ 2.5 ಪಟ್ಟು ಹೆಚ್ಚಾಗುತ್ತದೆ. ಈಗ ನೋಡಿರಿ, ಮೊದಲು ಇದು 100 ಅವನದು ಇನ್ಕಮ್ ಐತೆ ಅಂತ ತಿಳ್ಕೊರಿ. ಅದು ಇನ್ಕಮ್, ಆದಾಯ ಅಂತ ಕರೀತಾರೆ. ಎಕ್ಸ್ಪೆಂಡಿಚರ್ ಎಷ್ಟಾಗ್ತೈತಿ? ಒಂದು 70 ರೂಪಾಯಿ ಆಗ್ತೈತಿ. ಆನಂತರ 70 ರೂಪಾಯಿ, 100ದಾಗ 70 ರೂಪಾಯಿ ಅವನು ಖರ್ಚು ಮಾಡಿದಂದ್ರೆ ಇನ್ನು ಸೇವಿಂಗ್ ಎಷ್ಟು ಮಾಡ್ತಾನು? 30 ರೂಪಾಯಿ ಮಾಡ್ತಾನು. ಇಷ್ಟೇ. ಇದನ್ನ ಇಷ್ಟು ಬರ್ಕೊಡ್ರಿ. ಇದು ಓಲ್ಡ್. ಇದು ರೊಕ್ಕ ಹೆಚ್ಚಾಗೋಕ್ಕಿಂತ ಮುಂದಂದ್ರೆ ಅವನ ಆದಾಯ ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ. ಈಗ ಏನು ಮಾಡಕತ್ತಾನು? ಈಗ ಇನ್ಕ್ರೀಸ್ ಆಗೈತಿ. ಎಷ್ಟು ಇನ್ಕ್ರೀಸ್ ಆಗೈತಿ? ಅದ ಸತತವಾಗಿ, ಅಂದ್ರೆ ಸಕ್ಸೆಸಿವ್ ಇನ್ಕ್ರೀಸ್ ಅಂತ ಕರೀತಾರೆ. ಸಕ್ಸೆಸಿವ್ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಒಂದು ಸಕ್ಸೆಸಿವ್ ಫಾರ್ಮುಲಾ ಅಂತ ಕರೀತಾರೆ ಅದಕ್ಕೆ. ಇದು ಫಾರ್ಮುಲಾ ಐತಿ, ಸಕ್ಸೆಸಿವ್ ಫಾರ್ಮುಲಾ. ಸಕ್ಸೆಸಿವ್ ಫಾರ್ಮುಲಾ ನೋಡ್ರಿ. ಇಲ್ಲಿ ಸಕ್ಸೆಸಿವ್ ಫಾರ್ಮುಲಾ ಯಾವಾಗಲೂ A% ಪ್ಲಸ್ ಆರ್ ಮೈನಸ್ B% ಪ್ಲಸ್ ಆರ್ ಮೈನಸ್, ಸರಿ, B% ಪ್ಲಸ್ ಆರ್ ಮೈನಸ್ A% ಇಂಟು B% ಡಿವೈಡೆಡ್ ಬೈ ಎಷ್ಟಾಗ್ತೈತಿ? 100 ಆಗ್ತೈತಿ. ಇಷ್ಟೇ ಇರೋದು. ಅಥವಾ A ಇಂಟು B ಡಿವೈಡೆಡ್ ಬೈ 100. ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಐತಿದೆ. ಇದ್ರ ಮೇಲೆ ಎಲ್ಲ ಭಾಳಷ್ಟು ಕ್ವಶನ್ ಇಂಥದ್ದು ಇದ್ರ ಮೇಲೆ ಬರ್ತಾವೆ. ಇದಕ್ಕೆ ಸಕ್ಸೆಸಿವ್ ಫಾರ್ಮುಲಾ ಅಂತ ಕರೀತಾರೆ. ಭಾಳ ಈಜಿ ಇರ್ತೈತಿ. ಇದ್ರಲ್ಲಿ ಮಾಡ್ಬೋದು ನೀವು. ಇದೇನು ಕೊಟ್ಟನಲ್ಲ ಅವ ಒಮ್ಮೆ ಏನು ಹೇಳಂತಾನೆ? ಒಮ್ಮೆ ಆದಾಯವು 20% ಮತ್ತು 50% ಹೆಚ್ಚಾಗೈತೆ ಅಂತ ಹೇಳ್ತಾನಲ್ಲ. ನಾ ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಈಗ ಏಜ್ ಆಗೋದಾಗ 20% ತುಂಬ್ತೀನಿ. ಹೆಚ್ಚಾಗತ್ತಿತ್ತಂದ್ರೆ ಪ್ಲಸ್ ತೊಗೊಳ್ಳೋದು, ಕಡಿಮೆ ಆಗತ್ತಿತ್ತಂದ್ರೆ ಮೈನಸ್ ತೊಗೊಳ್ಳೋದು. 20% ಹೆಚ್ಚಾಗೈತೆ ಅಂದ್ರೆ ನಾನು ಪ್ಲಸ್ ತೊಗೋತೀನಿ. ಇನ್ನು B% ಅಂದರೆ 50%. ಆನಂತರ ಪ್ಲಸ್ 20 ಇಂಟು 50 ಡಿವೈಡೆಡ್ ಬೈ 100. ಓಕೆ, ಈಗೇನು ಮಾಡೋಣ? ಕಟ್ತಾ ಹೊಡಿನು. ಇಲ್ಲೊಂದು 0 ಇಲ್ಲೊಂದು 0 ಹೋಯ್ತು. ಇದು 0 ಇದು 0 ಹೋಗ್ತೈತಿ. ಇಲ್ಲಿ 2 5 10 ಉಳಿದೈತಿ. ಅಂದ್ರೆ ಈಗ ಏನಾಗ್ತೈತಿ ಅಂತಂದ್ರೆ 20 ಪ್ಲಸ್ 50 ಸೇರಿಸಿದ್ರೆ 70 ಆಗ್ತೈತಿ. 70% ಆಗ್ತೈತಿ. ಪ್ಲಸ್ ಇಲ್ಲೊಂದು ಇಲ್ಲೂ ಪರ್ಸೆಂಟ್ ಇರ್ತೈತಿ. 5 2 10% ಆಗ್ತೈತಿ. ಅವಾಗ ಟೋಟಲ ಇಲ್ಲೂ ಪರ್ಸೆಂಟ್ ಬರತೈತಿ. ಹೌದು, ಇಲ್ಲಿ ಪರ್ಸೆಂಟ್ ಬರ್ತೈತಿ 20%. ಓಕೆ,
ಇದು 80% ಟೋಟಲ್ ಅವಂದು ಇದನ್ನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಏನು ಇನ್ಕಮ್ ಇನ್ಕ್ರೀಸ್ ಆಗ್ತೈತಿ ಅಂದಂಗೆ ಅರ್ಥ. ಇನ್ಕ್ರೀಸ್ ಅಂದ್ರೆ ಮೇಲೆ ಗುರ್ತು, ಮ್ಯಾಲೆ ಬಾಂಡ್ ಚಿಹ್ನೆ ಮೇಲೆ ಗುರ್ತು ಮಾಡೀನಿ. 80% ಇನ್ಕ್ರೀಸ್ ಆಗೈತಿ. ಹಾಗಾದ್ರೆ 100ಕ್ಕೆ 80% ಇನ್ಕ್ರೀಸ್ ಅಂದ್ರೆ 100ಕ್ಕೆ 80 ಅಂದ್ರೆ ಇನ್ನು 80 ರೂಪಾಯಿ 100ಕ್ಕೆ ಆ್ಯಡ್ ಮಾಡಿರಿ. 80% ಇನ್ಕ್ರೀಸ್ ಆಗೈತೆ. 100ಕ್ಕೆ 80% ಎಷ್ಟಾಗೈತಿ? 80% ಆಫ್ 100 ಈಕ್ವಲ್ ಟು 180 ಆಗುತ್ತೆ. ಅದನ್ನ ಇದನ್ನ 80ನ ಈ 100ಕ್ಕೆ ಈ ಸೇರಿಸ್ಬೇಕು ನೀವು. ಯಾಕಂದ್ರೆ 100ಕ್ಕೆ ಹೆಚ್ಚಾಗಿತ್ತಲ್ಲ, 100ಕ್ಕೆ ಅಂದ್ರೆ ಸೇರಿಸಿದ್ರೆ ಪ್ಲಸ್ 100 ಮಾಡಿರಿ ಅಂದ್ರೆ ಇದು ಓಲ್ಡ್ ಇನ್ಕಮ್ ಅವಾಗ 180 ಆಗ್ತೈತಿ. ಇದು ಈಗಿನ ಇನ್ಕಮ್ ಇನ್ಕ್ರೀಸ್ ಆದ ನಂತರ ಎಷ್ಟಾಗ್ತೈತಿ? 180 ಆಗ್ತೈತಿ. ಅದರೊಳಗೆ 180 ಆಗುತ್ತೆ. 180 ಆದರೆ ಈಗ ಸೇವಿಂಗ್ ಮಾಡತ್ತಾನೆ ಎಷ್ಟು? 2.5 ಅಂದ್ರೆ ಇದನ್ನೇನು ಬರ್ಕೋಬೋದು ನಾನು? 5/2 ಇಂಟು 30 ಯಾಕೆ ತೊಗೊಂಡು ಅಂದರೆ ಇಲ್ಲಿ 30 ಇದ್ರದ್ದು ಈಗ 2.5 ಪಟ್ಟು ಹೆಚ್ಚಾಗೈತಿ ಅಂತ ಸೇವಿಂಗ್. ಈಗ ಸೇವಿಂಗ್ ಎಷ್ಟು ಹೆಚ್ಚು ಮಾಡ್ಯಾನ ನಂಗೆ ಅರ್ಥ. ಅಷ್ಟು ಸೇವಿಂಗ್ ಹೆಚ್ಚು ಮಾಡಿದಂದ್ರೆ ಏನು ಮಾಡಬೇಕು? ಇಲ್ಲಿ ಕೊಡ್ತಾ ಹೊಡಿ. ಇಲ್ಲಿ 2 1 2 15 ಎಷ್ಟಾಗ್ತೈತಿ? 15 75 ರೂಪಾಯಿ ಸೇವಿಂಗ್ ಮಾಡಕತ್ತ ನಂಗೆ ಅರ್ಥ. ಇಲ್ಲಿ 75 ರೂಪಾಯಿ ಸೇವಿಂಗ್ ಮಾಡಿದಂದ್ರೆ 180 75 ತೆಗೀರಿ, ಅವಾಗ ಎಷ್ಟಾಗೈತಿ? 105 ಉಳಿತೈತಿ. ಹಂಗಾದ್ರೆ ಅವ್ರು ಏನು ಕೇಳ್ಯಾರ ಇಲ್ಲಿ ನಮ್ಗೆ? ಹೊಸ ವೆಚ್ಚಗಳ ಹಿಂದಿನ ವೆಚ್ಚ ಹೆಚ್ಚಾದರೆ ಅವನ ಹೊಸ ವೆಚ್ಚಗಳು ಮತ್ತು ಅವನ ಹಿಂದಿನ ವೆಚ್ಚಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂದರೆ ಈಗಿನ ಹಿಂದಿನ ವೆಚ್ಚಕ್ಕೆ ಮತ್ತು ಹೊಸ ವೆಚ್ಚಕ್ಕೆ ಈಗ ಎಷ್ಟು ಖರ್ಚು ಮಾಡತ್ತಾನೋ ಹಿಂದೆ ಎಷ್ಟು ಖರ್ಚು ಮಾಡ್ತಿದ್ದೆ ಅದರದ್ದು ವ್ಯತ್ಯಾಸ ಅಂದರೆ 105 ಈಗಿಂದಿದು 105ರಾಗ 70 ತೆಗೀರಿ, ಎಷ್ಟು ಉಳಿತೈತಿ? 35 ಉಳಿತೈತಿ. 35 ಡಿಫ್ರೆನ್ಸ್ ಬರೈತಿ. ಎಷ್ಟು ಶೇಕಡ ಹೆಚ್ಚಾಗೈತಿ ಅಂತ ಶೇಕಡಾದಾಗ ಕಂಡು ಹಿಡಿಬೇಕು ನಾವು. ಶೇಕಡ ಹೆಚ್ಚಾಗೈತಿ ಅಂದ್ರೆ ನಾವು ಈ 35ನ್ನು ಹಳಿದಕ್ಕನ್ನು ಡಿವೈಡೆಡ್ ಬೈ ಮಾಡ್ಬೇಕು. ಅವಾಗ ಎಷ್ಟಾಗ್ತೈತಿ? ಹಳಿದನ್ನು ಡಿವೈಡೆಡ್ ಮಾಡ್ರೆ ಇಲ್ಲಿ 35 1 35 2 ಹಂಗಾಗಿ ಇದು 1/2 ಬಂತು. 1/2 ಅಂತ ನಾನು ಇದೀಗ ಏನು ಹೇಳಿದೆ? 1/2 ಈಕ್ವಲ್ ಟು 50% ಮೋರ್ ಅನ್ನಂಗೆ ಅರ್ಥ. ಇನ್ಕ್ರೀಸ್ ಆಗೈತಿ ಅಂದರೆ ಮೋರ್ ಇನ್ಕ್ರೀಸ್ ಆಗೈತಿ ಅಂದ್ರೆ ಇದು ಆನ್ಸರ್ ಒಂದೇದಾಗುತ್ತೆ. ಇದು ಟಫ್ ಇರಂಗಿಲ್ಲ, ಭಾಳ ನಾನು ಬಿಡಿಸೋ ನಿಮಗೆ ತಿಳಿಲಿ ಅಂತ ಇಷ್ಟು ಸ್ಲೋ ಆಗಿ ಹೇಳೀನಿ. ಜಲ್ದಿ ಮಾಡ್ಬೋದು. ಎ ಒಂದು ಕೆಲಸವನ್ನು 20 ದಿನಗಳಲ್ಲಿ 80% ಪೂರ್ಣಗೊಳಿಸುತ್ತಾನೆ. ಓಕೆ. ಬಿ ಎಯನ್ನು ಸೇರುತ್ತಾನೆ ಅವರು ಪೂರ್ಣಗೊಳಿಸುತ್ತಾರೆ. ಬಿ ಮತ್ತು ಎ ಸೇರಿ 3 ದಿನದ ಕೊನೆಗೊಳಿಸ್ತಾರೆ. ಇಡೀ ಕೆಲಸವನ್ನು ಪೂರ್ಣಗೊಳಿಸಿ ಬಿ ಒಬ್ಬನೇ ಎಷ್ಟು ಸಮಯದಲ್ಲಿ ತೆಗೆದುಕೊಳ್ತಾನೆ? ಎ 20%ದಾಗ 80% 20 ದಿನಗಳಲ್ಲಿ ಎ 20 ದಿನದಾಗ 20 ದಿನಗಳಲ್ಲಿ 80% ಕೆಲಸ ಮುಗಿಸ್ತಾನೆ, ಕೆಲಸ ಮಾಡುವನು. ಹಂಗಾದ್ರೆ ಈಗ ನಾನು 80% ಕೆಲಸ ಮಾಡತ್ತಾನೆ, ದಿನಕ್ಕೆ ಎಷ್ಟು ಮಾಡತ್ತಾನ ಒಂದು ನಂಗೆ ತಗೋಬೇಕು. ದಿನಕ್ಕೆ ಎಷ್ಟು ಮಾಡತ್ತಾನೆ? 80% ಡಿವೈಡ್ ಬೈ 20 ಮಾಡಿರಿ. 21 24 ಅಂದರೆ ದಿನಕ್ಕೆ 4% ಕೆಲಸ ಮಾಡತ್ತಾನೆ ನಂಗೆ ಅರ್ಥ. ದಿನಕ್ಕೆ 4% ಕೆಲಸ ಮಾಡತ್ತಾನೆ. ಟೋಟಲ್ ಯಾವಾಗಲೂ ವರ್ಕ್ ಟೋಟಲ್ 100% ಇರ್ತೈತಿ. ಟೋಟಲ್ ವರ್ಕ್ ಯಾವಾಗಲೂ 100% ಇರ್ತೈತಿ. 100% ಇರ್ತೈತಿ. ಆ 100%ದಾಗ 80% ತೆಗೆದ್ರೆ 80% ಏನು ಮಾಡ್ಯಾನಲ್ಲ ಅದನ್ನು 80% ತೆಗೆದ್ರೆ ಇನ್ನು ರಿಮೈನಿಂಗ್ ವರ್ಕ್ ಎಷ್ಟು ಆಗ್ತೈತಿ? ರಿಮೈನಿಂಗ್ ವರ್ಕ್ 20% ಉಳಿತೈತಿ. ಈ 20%ನ್ನು ಅವ್ರು ಏನು ಮಾಡ್ತಾರೋ 3 ದಿನ 2 ಮಂದಿ ಕೂಡಿ ಮಾಡ್ತಾರೆ. ಎ ಮತ್ತು ಬಿ 3 ದಿನ ಮಾಡ್ತಾರೆ. ಎ ಪ್ಲಸ್ ಬಿ ಕೂಡಿ 3 ದಿನ ಮಾಡ್ತಾರೆ ಈ 20% ಕೆಲಸನ. 20% ಕೆಲಸನ 3 ದಿನ ಮಾಡ್ತಾರೆ. ಅದ್ರೊಳಗೆ ಎ ಏನು ಮಾಡ್ತಾನೋ 4%
3 ಡೇ ಅಂತ ಹೇಳಲ್ಲ ಇಲ್ಲಿ 4% ಡೈಲಿ ಮಾಡ್ತಾನೆ ನಾವು. ಇದು ನಾವು 4% ತಗಲ್ಲ ಡೈಲಿ ಮಾಡ್ತಾನಲ್ಲ, ಹಾಗಾಗಿ 3 ದಿನದ್ದು ಎಷ್ಟಾಗ್ತೈತಿ ಒಂದು ಏದು 3 ದಿನದ ಕೆಲಸ ಎಷ್ಟಾಗ್ತೈತಿ 3 × 4 ಅಂದ್ರೆ 12% ಕೆಲಸ ಆಗ್ತೈತಿ. ಈಗ 20%ದಾಗ ಇನ್ನು 20% ಐತಲ್ಲ, ಆ 20%ದಾಗ ಮೈನಸ್ ಈ 20%ದಾಗ -12 ಮಾಡಿ 12% ಮಾಡಿರಿ. ಅವಾಗ ಏನು ಬರ್ತೈತಿ 8% ಕೆಲಸ ಬರ್ತೈತಿ. ಆ 8% ಕೆಲಸ ಈ 8% ಕೆಲಸನ ಬಿ ಮಾಡಿದಂಗೆ ಅರ್ಥ. ಬಿ ಎಷ್ಟು ಮಾಡ್ತಾನೋ ಇದು 8% ಕೆಲಸನ ಬಿ ಮಾಡ್ತಾನೆ. ಬಿನ ಕೆಲಸ 8% ಆಯ್ತು. ಹಾಗಾದ್ರೆ ಇದು 8% = ಬಿದ ಕೆಲಸ ಆಯ್ತು 8 ದಿನಕ್ಕೆ 3 ದಿನಕ್ಕೆ. ಹಾಗಾದ್ರೆ ನಾನು ಇನ್ನೊಂದು ಏನು ಮಾಡ್ತೀನಿ ಇಲ್ಲಿ, ಬಿ ಏನು ಮಾಡತ್ತಾನು 3 ದಿನದಾಗ 8% ಕೆಲಸ ಮುಗಿಸತ್ತಾನ. 3 ದಿನ ತೊಗೋತಾನ. ಹಂಗಾದ್ರೆ ನಾ 100% ಅಂದ್ರೆ 100% ಕೆಲಸ ಮಾಡೋಕ್ಕೆ ಎಷ್ಟು ದಿನ ತೊಗೋತಾನು ಅಂತ ತೆಗಿಬೇಕು. ನಾ ಅವಾಗ ಏನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ 100% ಅಂತ ಬರ್ಕೋತೀನಿ. 8 ಹೋದನ್ನು 3 ಇಲ್ಲಿ 3/8 ಅಂತ ಆಗುತ್ತೆ. ಆವಾಗ ಇಂಟು 100 ಆಗುತ್ತೆ. ಇಲ್ಲಿ ಇಂಟು 100 ಮಾಡಿದ್ರೆ ಇಂಟು 100 ತೊಗೊಂಡಿವಿ ಇಂಟು 100 ಬರುತ್ತೆ ಟೋಟಲ್ ವರ್ಕ. ಅವಾಗ 3/8 ಅಂದ್ರೆ 37.5 ಬರುತ್ತೆ. ಅಂದರೆ 1/2 37 1/2 ಬರುತ್ತೆ. ಆನ್ಸರ 1ನೇದು. ಇದೇನು ಭಾಳ ಟಫ್ ಇಲ್ಲ, ಈಜಿ ಐತಿ. ಬಟ್ ನಾನು ಹೇಳುವಾಗ ಒಂದಿಟ್ಟು ನೋಡ್ಕೊಂಡು ಹೇಳಿದ್ದೀನಿ, ಸ್ವಲ್ಪ ನಿಮಗೆ ತಿಳಿಲಿ ಅಂತಂದು. ನಿಮಗೆ ತಿಳಿತಂದ್ರೆ ಚೆನ್ನಾಗಿ, ನಿಮಗೆ ತಿಳಿದ್ರೆ ನಮ್ಮೇನು, ನಿಮಗೆ ತಿಳಿಲಿಲ್ಲ ಅಂದ್ರೆ ನನಗೇನೂ ಲಾಭಿಲ್ಲ. ಅದಕ್ಕೋಸ್ಕರ ಈಗ ನೋಡಿರಿ 8ನೇ ಕ್ವಶನ್ನ. 10 ಮೀಟರ್ ಉದ್ದ 10 ಮೀಟರ್ ಉದ್ದ 6 ಮೀಟರ್ ಅಗಲ 8 ಮೀಟರ್ ಎತ್ತರವಿರುವ ಒಂದು ಘನರೂಪದ ಕೋಣೆಯಲ್ಲಿ ರಚಿಸಬಹುದಾದ ಒಂದು ರಾಡ್ನ ಗರಿಷ್ಠ ಉದ್ದ ಎಷ್ಟು ಕೇಳ. ನಾವು ಯಾವಾಗಲೂ ಉದ್ದ ಅತಿ ಹೆಚ್ಚು, ಈಗ ಒಂದು ಕೋಣೆ ಇರ್ತೈತಿ, ಒಂದು ಕೋಣೆದಿಂದ ಇನ್ನೊಂದು ಇದನ್ನ ಇರ್ತೈತಲ್ಲ, ಎಷ್ಟು ಉದ್ದ ಹೆಚ್ಚು ಮಾಡ್ಬೋದು ನಾವು. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಂಗೆ ಬಂತಂದ್ರೆ ಇದು ಉದ್ದ ಕಡಿಮೆ ಇರ್ತೈತಿ. ಯಾವಾಗಲೂ ನಾವು ಇಲ್ಲಿಂದ ಇಲ್ಲಿ ತನಕ ನಾವು ಕಂಬ ಕೊಡಿಸ್ಬೇಕು. ಅಂದ್ರೆ ಯಾವಾಗ ಈ ಉದ್ದ ಏನಿರ್ತೈತಿಲ್ಲ, ಇದು ಉದ್ದ ಹೆಚ್ಚಿರ್ತೈತಿ. ಅದರ ಸಂಬಂಧಕ್ಕೆ ಇದಕ್ಕೆ ಏನಂತೀವಿ, ಕರ್ಣ ಅಂತ ಕರಿತೀವಿ. ಕರ್ಣ ಅಥವಾ ಏನು ಇಂಗ್ಲೀಷ್ನಾಗ ಡಯಾಗೋನಲ್ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಡಯಾಗೋನಲ್. ಏನೇ ಹೇಳಿದಲ್ಲಿ ಕೆಪ್ಟ್ ಕ್ಯೂಬಾಯ್ಡಿನ ಲೆಂತ್ ಡಯಾಗೋನಲ್ದಾಗ ಇಡ್ಬೇಕು. ನಾವು ಡಯಾಗೋನಲ್ದಾಗ ಇಡ್ಬೇಕಂತಂದ್ರೆ ಅವಾಗ ಇದು ಒಂದು ರಾಡ್ ಇಟ್ಟಾರ ಅಂತ ತಿಳ್ಕೊರಿ ಇಲ್ಲಿ. ಹಾಗಾದ್ರೆ ನಮಗೇನು ಬೇಕು, 10 ಮೀಟ್ರ 6 ಮೀಟ್ರ 8 ಮೀಟ್ರ ಕೊಟ್ಟ. ನಾವು ಡಯಾಗೋನಲ್ದಾಗ ಇಟ್ಟಿವಿ ಅಂತಂದ್ರೆ ಅದ್ರದ್ದು ಇದನ್ನು ತೆಗಿಬೇಕು, ಈ ಡಯಾಗೋನಲ್ ಲೆಂತ್ ತೆಗಿಬೇಕು. ನಾವು ಡಯಾಗೋನಲ್ ಲೆಂತ್ ತೆಗಿಬೇಕಂತಂದ್ರೆ ಅದ್ರ ಫಾರ್ಮುಲಾ ಏನೈತಿ, ಡಯಾಗೋನಲ್ ಲೆಂತ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಏನಾಗ್ತೈತಿ, ಅದು 100 ಪ್ಲಸ್ 36 ಪ್ಲಸ್ 64 ಆಗ್ತೈತಿ. ಈಗ 100 64 ಇದು 4 ತಂದು ಇಲ್ಲಿ ಕೂಡಿಸಿದ್ರೆ 40 40 60 100 ಆಗ್ತೈತಿ. 100 200 ಆಗ್ತೈತಿ. 200 ಇದನ್ನು ಏನು ಮಾಡ್ಕೋತೀನಿ, ಒಂದು 100 × 2 ಮಾಡ್ಕೋತೀನಿ. ಅವಾಗ ಇದು ಸ್ಕ್ವೇರ್ ನಂಬರ್ ಐತಿ, 100 ಅನ್ನೋದು ಸ್ಕ್ವೇರ್ ನಂಬರ್ ಐತಿ. ಅವಾಗ 8 ಸ್ಕ್ವೇರ್ ನಂಬರ್ ಐತಿ, 10 × 10 ಐತಿ. ಅಂದಾಗ 10 ಹೊರಗೆ ಬರ್ತೈತಿ, ಒಳಗೆ 2 ಹಂಗೆ ಉಳಿದೈತಿ. ಅಂದ್ರೆ 10√2 ಬರ್ತೈತಿ ಆನ್ಸರ್. 3ನೇ ಇದೆ, ಪಾರ್ಟ್ ಆಫ್ ಇಲ್ಲ ಅದೇನು. ಓಕೆ, ದ ರೇಷಿಯೋ ಆಫ್ ಚೀಸ್ ಟು ಸಾಸ್. ಈ ರೇಷಿಯೋ ಕೊಟ್ಟಾನ, ಭಾಳ ನೆನ್ಪಿಟ್ಕೊಳ್ರಿ. ಅನುಪಾತ ಅಂತ ಕೊಟ್ಟಾನ. ಚೀಸ್ ಟು ಸಿಂಗಲ್ ಪಿಜ್ಜಾ ಇಸ್ 1 ಕಪ್ ಟು 1/2 ಕಪ್ ಅಂತ ಕೊಟ್ಟಾನ. ರಾಮ ಯೂಸ್ ಟು 15 cups ಆಫ್ ಸಾಸ್ ಟು ಮೇಕ್ ಅ ಸರ್ಟನ್ ನಂಬರ್ ಆಫ್ ಪಿಜ್ಜಾಸ್. ದೆನ್ ಹೌ ಮೆನಿ ಕಪ್ಸ್ ಚೀಸ್ ಶುಡ್ ಬಿ ಯೂಸ್ಡ್. ಇಲ್ಲಿ ಮೊದಲ ಚೀಸ್ ಅಂತ ಬರ್ಕೋತೀನಿ. ಚೀಸ್ ಎಷ್ಟೈತಿ, ಚೀಸ್ಕ ಮತ್ತು ಸಾಸ್ಕ, ಚೀಸ ಮತ್ತು ಸಾಸದ ಅನುಪಾತ ಕೊಟ್ಟಾನ. ಎಷ್ಟೈತಿ, 1 ಕಪ್ಪನ್ನು ಚೀಸ್ ಯೂಸ್ ಮಾಡ್ತಾನೆ,
ಇನ್ನೊಂದ್ರಾಗ 1/2 ಕಪ್ಪನ್ನು ಸಾಸ್ ಯೂಸ್ ಮಾಡ್ತಾನೆ. ಒಂದು ಪಿಜ್ಜಾ ಮಾಡಬೇಕಾದ್ರೆ ಇದು ಇಷ್ಟು ಯೂಸ್ ಮಾಡ್ತಾನೆ. ನಮಗೆ ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಭಿನ್ನ ರಾಶಿದಾಗ ಅನುಪಾತಗಳು ಇರೋದಿಲ್ಲ. ಇದನ್ನು ಏನು ಮಾಡ್ತೀನಿ, ಒಂದು ಕನ್ವರ್ಟ್ ಮಾಡ್ಕೋತೀನಿ. ಏನಾಗ್ತೈತಿ, ಈ 2 ಈಚೆಗಡೆ ಬರ್ತೈತಿ. ಈ 2 ಈಚೆಗಡೆ ಬಂದು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. 2 1 2, ಇಲ್ಲಿ 1 ತಳಗೆ 1/1 ಅಂದ್ರೆ 1 ಇರ್ತೈತಿ. 1 × 1 ಅಂದ್ರೆ 1 ಆಗ್ತೈತಿ. ಈಗ 2:1 ಆಗ್ತಿದ್ದು ಇದರ ಅನುಪಾತ. ಅವ್ನು ಮುಂದೇನು ಹೇಳ್ಯಾನ, ಇಫ್ ರಾಮ ಯೂಸ್ಡ್ ಟು 15 cups ಆಫ್ ಸಾಸ್, 15 cups ಸಾಸ್ ಯೂಸ್ ಮಾಡ್ತಾನೆ ಅಂದ್ರೆ ಇದ್ರದ್ದು ಬೆಲೆ ಕೊಟ್ಟಾನೆ. ಇದು ಎಷ್ಟು ಯೂಸ್ ಮಾಡ್ತಾನೆ, 15 cup ಯೂಸ್ ಮಾಡ್ತಾನೆ. 15 cup ಸಾಸ್ ಯೂಸ್ ಮಾಡಿದ್ರೆ ಹಂಗಾದ್ರೆ ನಾನು ಅದು ಇದು ಮಾಡೋಕೆ ಎಷ್ಟು ಡಿಡ್ ಶಿ, ಒಂದು ಪಿಜ್ಜಾ ಯೂಸ್ ಮಾಡೋಕೆ ದೆನ್ ಹೌ ಮೆನಿ ಕಪ್ಸ್ ಚೀಸ್ ಡಿಡ್ ಶಿ ಯೂಸ್ ಅಂತ. ರಮ ಏನು ಮಾಡ್ತಾಳು, 15 cup ಯೂಸ್ ಮಾಡೋಕೆ 15 cup ಸಾಸ್ ಯೂಸ್ ಮಾಡಿದ್ರೆ ಇನ್ನು ಚೀಸ್ ಎಷ್ಟು ಯೂಸ್ ಮಾಡಬೇಕು ಅಂತ ಕೇಳ್ತಾನೆ. ಇದ್ರ ಡಬಲ್ ಐತದ ಚೀಸ್. ಇಲ್ಲಿ ಸಾಸ್ 1 cup ಯೂಸ್ ಮಾಡಿರಿ, ಚೀಸ್ 2 cup ಯೂಸ್ ಮಾಡ್ಬೇಕಲ್ಲ. ಹಾಗಾಗಿ ಇದಕ್ಕೆ ಇಂಟು 15 ಮಾಡಿರಿ. ಇಂಟು 15 ಮಾಡಿರಿ ನಮ್ಗೆ ಆನ್ಸರ್ ಬರ್ತೈತಿ ಅಷ್ಟೇ. 2 × 15 ಅಂದರೆ 30 ಬರ್ತೈತಿ ಆನ್ಸರ್. ಇದು ಆನ್ಸರ್. ಭಾಳ ಈಜಿ ಐತದೇನ. 10ನೇ ಕ್ವಶನ್ನ, ಎ ಬೈಸಿಕಲಿಸ್ಟ್ ಟ್ರಾವೆಲ್ಸ್ 20 miles in 2 hours, 30 minutes in 10 miles. 2 hours 30 minutes and 10 miles in 1 hour 15 minutes. Find the average speed in miles per hour. ಏನು ಕೇಳ್ಯಾನ, ಎವರೇಜ್ ಸ್ಪೀಡ್ ಕಂಡುಹಿಡಿಯೋಣ. ಎವರೇಜ್ ಸ್ಪೀಡ್ದು ಫಾರ್ಮುಲಾ ಏನೈತಿ, ಎವರೇಜ್ ಸ್ಪೀಡ್ದು ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್, ಟೋಟಲ್ ದೂರ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ, ಇಲ್ಲಿ 20 ಮೈಲ್ ಐತಿ, ಅನಂತರ 10 ಮೈಲ್ ಐತಿ. ಎಷ್ಟಾಗೈತಿ, 30 ಮೈಲ್ ಆಗುತ್ತೆ. 30 ಮೈಲು ಡಿವೈಡ್ ಬೈ ಇದು 2.330 ಮಿನಿಟ, 1.15 ಮಿನಿಟ. ಇನ್ನು ನೋಡ್ರಿ 2.30 ಮಿನಿಟ್ ಅಂದ್ರೆ 2.5 hour ಆತ. ಇನ್ನು 1.1 hour ಒಂದಾತು. ಈಗ 15 ಮಿನಿಟ್ ಐತ್ಲೆ, 15 / 60 ಮಾಡಿರಿ. 15 1 15 4 ಅಂದರೆ 1/4 ಬತ್ತು, ಅಂದರೆ 25 ಬರ್ತೈತಿ. ಎಷ್ಟು, 0.25 ಬರ್ತೈತಿ. ಅದು 1/4 ಅಂದ್ರೆ 0.25. ಅದು 1 hour 25, 1.25 hour ಅನ್ನಂಗೆ ಅರ್ಥ. ಓಕೆ, ಈ 1.25 hourನ್ನು ಸೇರಿಸ್ರಿ. ಇದಕ್ಕೆ ಎಷ್ಟಾಗ್ತೈತಿ, 3.75 hour ಆಗುತ್ತೆ ಟೋಟಲ್. ಇದು ಟೋಟಲ್ ಟೈಮ್ ಆಯ್ತು. ಈ ಟೋಟಲ್ ಟೈಮನ್ನು ನಾನು 3.75 hourನ್ನು ಇಲ್ಲಿ ಬರ್ಕೋತೇನೆ. ಓಕೆ, ಈಗ ಈ 2 ಪಾಯಿಂಟ್, ಇಲ್ಲಿ ಪಾಯಿಂಟ್ 2 ಜಾಗ ಬಿಟ್ಟು ಪಾಯಿಂಟ್ ಇತ್ತಿಲ್ಲ, ಇದನ್ನು ಪಾಯಿಂಟ್ ತೆಗೆದಾಗ ಇಲ್ಲಿ ಮೇಲೆ 2 0 ಹೋಗುತ್ತೆ. ಅಂದ್ರೆ ಈಗ 30 ಈ ಬರ್ಕೊಂಡು ಈ 2.57 ಬಿಟ್ಟು ಪಾಯಿಂಟ್ ಐತ್ಲೆ, 2 ಪಾಯಿಂಟ್ ನಂತರ ಅಂದರೆ ಪಾಯಿಂಟ್ ತೆಗೆದು ಅಂದರೆ ಇಲ್ಲಿ 2 0 ಬರ್ತಾವೆ, ಡಿವೈಡೆಡ್ ಬೈ 375 ಆಗುತ್ತೆ. ಆವಾಗ ಮೈಲ್ ಪರ್ ಅವರ್ ಬರ್ತೈತಿ. ಇಲ್ಲಿ ಮೈಲ್ ಪರ್ ಅವರ್. ಈಗ ನೋಡ್ರಿ, ಈಗ 25 ಡಿವೈಡೆಡ್ ಮಾಡಿರಿ. 25 1 25 5 ಉಳಿತು. 25 2 ಎಷ್ಟು ಉಳಿತು, 0 ಅಂದರೆ 0 ಬಂತು. ಎಲ್ಲ 0 ಹೋಗ್ತಾ. ಈಗ 25 1 25 ಇಲ್ಲಿ ಎಷ್ಟು ಉಳಿತು, 5 ಉಳಿತು. 5 + 7, 5 7 ಎಷ್ಟಾಗುತ್ತೆ, 12 ಆಗ್ತೈತಿ. 12 ಅಂದ್ರೆ ಇದೊಂದು 5, 125 ಆಗುತ್ತೆ. 25 5 125. ಈಗ ನೋಡ್ರಿ, ಈಗ 15 ಡಿವೈಡೆಡ್ ಬೈ 120 ಡಿವೈಡೆಡ್ ಬೈ 15 ಆಯ್ತು. ಈಗ 15 1 15 8 ಅಂದ್ರೆ 8 ಮೈಲ್ ಪರ್ ಅವರ್, 8 miles per hour ಅನ್ನಂಗೆ. 8 miles per hour ಆನ್ಸರ್ ಬರ್ತೈತಿ. ಆನ್ಸರ್ 8 ಇಲ್ಲಿ ಐತಿ ನೋಡ್ರಿ. ಅವ ಏನು ಹೇಳ್ಯಾನ, ಸ್ಪೀಡ್ ಎವರೇಜ್ ಸ್ಪೀಡ್ ಎಷ್ಟೈತಿ ಅಂದರೆ 8 miles per hour. ಎವರೇಜ್ ಸ್ಪೀಡ್ ಅದು ಆನ್ಸರ್ ಇಷ್ಟೇ. ಸಾಕ್ಷಿ ಆ್ಯಂಡ್ ಕೋಮಲ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 10 days. ನಾನು ಸಾಕ್ಷಿನ ಎಸ್ ಅಂತ ಬರ್ಕೋತೀನಿ, ಕೋಮಲ್ನ ಕೆ ಅಂತ ಬರ್ಕೋತೀನಿ,
ಅವರಿಬ್ಬರು ಮಂದಿ 10 ಡೇಸ್ದಾಗ 10 ಡೇ ತೊಗೋತಾರೆ ಒಂದು ಕೆಲಸ ಮಾಡೋಕೆ. ಒಂದು ಯಾವುದೋ ಒಂದು ಕೆಲಸ ಐತಿ, ಆ ಕೆಲಸ ಮಾಡೋಕೆ 10 ಡೇ ತೊಗೋತಾರೆ ಇಬ್ಬರು ಮಂದಿ ಕೂಡಿ. ಆನಂತರ ಕೋಮಲ್ ಒಬ್ಬ ಕ್ಯಾನ್ ಕಂಪ್ಲೀಟ್ ಸೇಮ್ ವರ್ಕ್ ಇನ್ 20 days. ಕೋಮಲ್ ಒಬ್ಬ ಎಷ್ಟು ದಿನ ತೊಗೋತಾನು? 22 days ತೊಗೋತಾನೆ. ಹಂಗಾದ್ರೆ ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಬಟ್ ಸಾಕ್ಷಿ ಲೆಫ್ಟ್ ದ ವರ್ಕ್ ಆಫ್ಟರ್ 3 days. 3 ದಿನ ಕೆಲಸ ಮಾಡಿ ಸಾಕ್ಷಿ ಬಿಟ್ಟು ಬಿಡ್ತಾಳೆ. ಕೋಮಲ್ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್ ಅಲೋನ್. ಕೋಮಲ್ ಒಬ್ಬ ಕಂಪ್ಲೀಟ್ ಮಾಡ್ತಾನೆ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಡೇಸ್ ವಿಚ್ ವರ್ಕ್. ನಾನು ಇದ್ರದ್ದು ಎಲ್ ಸಿ ಎಮ್ ತಗೋಬೇಕು. ಈ ಎಲ್ ಸಿ ಎಮ್ 10 ಮತ್ತು 22 ಎಲ್ ಸಿ ಎಮ್ ಎಷ್ಟಾಗ್ತೈತಿ? 22 2 22 10 ತೊಗೋಬೇಕು. ಯಾಕಂತಂದ್ರೆ ಮತ್ತು ಅದರಲ್ಲೇ ಡಿವೈಡ್ ಹೋಗಂಗಿಲ್ಲ. 10ರಲ್ಲಿ ಯಾವುದು 0 ಬರಲೇಬೇಕು. 10ರದ್ದು ಯಾವಾಗಲೂ ಲಾಸ್ಟಿಗೆ 0 ಬರ್ಬೇಕು. ಅದಕ್ಕಾಗಿ ನಾನು 220 ಆಗ್ತೈತಿ. ಇದು ಎಲ್ ಸಿ ಎಮ್ 220 ಆಗ್ತೈತಿ. ಎಲ್ ಸಿ ಎಮ್ 220. ಆನಂತರ ಇದು ಯೂನಿಟ್ಸ್ ಅಂತ ಕರೀತಾರೆ. ಇದು ಟೋಟಲ್ ವರ್ಕ್ ಅಂತ ತಿಳ್ಕೊರಿ. ಇದು ಟೋಟಲ್ ವರ್ಕ್. ಈಗ 10 ಈ 220 ಡಿವೈಡ್ ಬೈ 10 ಮಾಡಿರಿ. 220ಕ್ಕೆ ಡಿವೈಡ್ ಬೈ 10 ಮಾಡ್ರೆ ಅಂದರೆ 220 ಡಿವೈಡ್ ಬೈ 10 ಮಾಡ್ರೆ ಎಷ್ಟು ಸಿಗ್ತೈತಿ? ಇಲ್ಲಿ 22 ಸಿಗ್ತೈತಿ. ಇದು ಎಫಿಷಿಯನ್ಸಿ, ಇದು ಸಾಮರ್ಥ್ಯ ಅಂತ ಕರಿತೀವಲ್ಲ, ಎಫಿಷಿಯನ್ಸಿ. 22 ಇದಕ್ಕೆ ಡಿವೈಡ್ ಬೈ 220 ಡಿವೈಡ್ ಬೈ 22 ಮಾಡ್ರಿ ಅಂದ್ರೆ ಇಲ್ಲಿ ಏನು ಬರ್ತೈತಿ? ನಮ್ಗೆ 10 ಸಿಗ್ತೈತಿ. ಆನಂತರ ಇಲ್ಲಿ ನೋಡ್ರಿ, ಸಾಕ್ಷಿ ಪ್ಲಸ್ ಕೆ ಎಫಿಷಿಯನ್ಸಿ ಎಷ್ಟೈತಿ? ನಮ್ಗೆ 22 ಐತಿ. ಬಟ್ ನಮಗೆ ಕೆದ ಎಫಿಷಿಯನ್ಸಿ ಎಷ್ಟೈತಿ? 10 ಐತಿ. ಅಂದ್ರೆ ಸಾಕ್ಷಿದು ಸಿಗ್ಬೇಕು ನಮಗೆ. ಸಾಕ್ಷಿದ 10 ತುಂಬಿರಿ ಅಂದ್ರೆ 22 ಅಂತ. ಈಗ ಸಾಕ್ಷಿ ಈಕ್ವಲ್ ಟು 10 ಮೈನಸ್ ಮಾಡಿರಿ ಅಂದ್ರೆ 12 ಬರ್ತೈತಿ. ಇದು 12 ಸಾಕ್ಷಿ ಎಫಿಷಿಯನ್ಸಿ ಆಗ್ತದೆ. ಸಾಮರ್ಥ್ಯ ಅಂತಲೂ ಬಿಡ್ತೈತೆ. ಓಕೆ, ಸಾಕ್ಷಿ ಸಾಮರ್ಥ್ಯ ಎಷ್ಟೈತಿ? ಒಂದು ದಿನಕ್ಕೆ 12 ಕೆಲಸ ಮಾಡ್ತಾಳೆ ನಂಗೆ. ಸಾಕ್ಷಿ ಮತ್ತು ಕೋಮಲ್ ಸೇರಿಸಿದ್ರೆ 22 ಒಂದು ದಿನಕ್ಕೆ 22 ಕೆಲಸ ಮಾಡ್ತಾರೆ. ಬಟ್ ಕೋಮಲ್ ಒಬ್ಬ ದಿನಕ್ಕೆ 10 ಕೆಲಸ ಮಾಡ್ತಾನೆ. ಬಟ್ ಸಾಕ್ಷಿ ಸಾಮರ್ಥ್ಯ ನಮ್ಗೆ ಸಿಕ್ಕೈತಿಲ್ಲ. ಈಗ ನೋಡ್ರಿ, ಸಾಕ್ಷಿ ಸಾಮರ್ಥ್ಯ ಸಿಕ್ಕೈತಿಲ್ಲ. ಸಾಕ್ಷಿ 3 ದಿನ ಕೆಲಸ ಮಾಡಿ ಬಿಟ್ಟು ಹೋಗ್ತಾಳೆ. 3 ದಿನ ಕೆಲಸ ಮಾಡಿಬಿಟ್ಟು ಹೋಗ್ತಾನೆ ಅಂದ್ರೆ 3 ದಿನದ ಸಾಕ್ಷಿದು 3 ದಿನದ ಕೆಲಸ ಎಷ್ಟಾಗ್ತೈತಿ? 3 × 12 36 ಕೆಲಸ ಮಾಡ್ತಾಳೆ. 36 ಕೆಲಸ ಮಾಡ್ತಾಳೆ. ಆ 36 ಕೆಲಸನ ನಾವು 220ರಾಗ ಟೋಟಲ್ ಕೆಲಸ ಎಷ್ಟೈತಿ? 220 ಐತಿ. ಆ 220ರಾಗ 36ನ ಮೈನಸ್ ಮಾಡೋಣ. ಅವಾಗ ಎಷ್ಟು ಸಿಗ್ತೈತಿ ನಮಗದ? 20 ತೆಗಿರಿ. 20 ತೆಗೆದಾಗ 20 ತೆಗೆದಿ ಅಂದ್ರೆ ಇನ್ನು 16 ಉಳಿದೈತಿ. ಇನ್ನು 200ದಾಗ 16 ತೆಗೆದ್ರೆ 184 ಉಳಿದೈತಿ. ಈ 184 ಕೆಲಸನ ಈ 184 ಕೆಲಸ ಉಳಿತಾ? ಈ 184 ಕೆಲಸನ ಯಾರು ಮಾಡ್ತಾರೋ? ಈ 184 ಕೆಲಸ ಉಳಿದ ಕೆಲಸ. ಇನ್ನು ಉಳಿದ ಕೆಲಸನ ಯಾರು ಮಾಡ್ತಾರೋ? ಕೆ ಮಾಡ್ತಾನೆ. ಕೆ ಅಂದರೆ ಕೋಮಲ ಉಳಿದ ಕೆಲಸ ಮಾಡ್ತಾನೆ. ಎಷ್ಟ? ಕೋಮಲ್ ಮಾಡುವ ಉಳಿದ ಕೆಲಸ. ಉಳಿದ ಕೆಲಸಕ್ಕೆ ತೆಗೆದುಕೊಂಡ ಕಾಲ. ದಿನ ಅಂತ ಬರ್ಕೊಂಡು ದಿನ ಎಷ್ಟು ಬರ್ತೈತಿ? ದಿನ ತೆಗೆದುಕೊಂಡ ದಿನ ಎಷ್ಟಾಗ್ತೈತಿ? 184 ಡಿವೈಡೆಡ್ ಬೈ 10 ಮಾಡಿರಿ. ಆವಾಗ ಇದನ್ನು ಕಡ್ತಾ ಹೊಡೀರಿ. ಕಡ್ತಾ ಹೊಡೆದಾಗ ಏನಾಗ್ತೈತಿ? 2ರಲ್ಲಿ ಕಡ್ತಾ ಹೋಗುತ್ತಿದ್ದು 2 ಕಡ್ತಾ ಹೋಗ್ತೈತಿ ಅಂದ್ರೆ 2 5 2 9 2 ಅಂದರೆ ಆನ್ಸರ್ 92 ಡಿವೈಡೆಡ್ ಬೈ 5. 92 ಡಿವೈಡೆಡ್ ಬೈ 5 ಬರ್ತೈತಿ. ಇಲ್ಲೈತಿ ಆನ್ಸರ್. 2ನೇದು ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಈ ಬ್ಯಾಂಕ್ ಆಫರ್ಸ್ ಕಂಪೌಂಡ್ ಇಂಟ್ರೆಸ್ಟ್ ದ ರೇಟ್ ಆಫ್ 10% ಪರ್ annum and interest is compounded half yearly. ಈ ಕಸ್ಟಮರ್ ಡೆಪಾಸಿಟ್ಸ್ ಫಸ್ಟ್ ಅದು ಎಷ್ಟು ಇಂಟ್ರೆಸ್ಟ್ ರೇಟ್ ಎಷ್ಟೈತಿ? 10%. ರೇಟ್ ಆರ್ ಅಂತ ಬರ್ಕೋತೀನಿ. ರೇಟ್ 10% ಪರ್ annum
ಇಂಟ್ರೆಸ್ಟ್ ಕಂಪೌಂಡ್ ಹಾಫ್ ಇಯರ್ಲಿ ಅಂತ ಹೇಳಿ. ಹಾಫ್ ಇಯರ್ಲಿ ಅಂತಂದ್ರೆ 10/2 ಹಾಫ್ ಇಯರ್ಲಿ 10/2 ಆಗುತ್ತೆ 5% ಆಗುತ್ತೆ ಅದು. ಆನಂತರ ಈ ಕಸ್ಟಮರ್ ಡೆಪಾಸಿಟ್ 3,200 ಅಣ್ಣ ಫಸ್ಟ್ ಜನವರಿದಾಗ ಏನು ಮಾಡ್ತಾನೆ, 1 ಜನವರಿ 3,200 ಡೆಪಾಸಿಟ್ ಮಾಡ್ತಾನೆ ಒಬ್ಬ ಮನುಷ್ಯ. ಆನಂತರ ಆ 1 ಜನವರಿ ಒಂದು ಮಾಡ್ತಾನೆ, ಜುಲೈದಾಗ ಒಂದು ಮಾಡ್ತಾನೆ. ಹಂಗಾದ್ರೆ ಅವನು ಎಟ್ ದ ಎಂಡ್ ಆಫ್ ದ ಇಯರ್ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ರಿಸೀವ್ಡ್ ಬೈ ದ ಕಸ್ಟಮರ್ ಇಂಟ್ರೆಸ್ಟ್, ಟೋಟಲ್ ಇಂಟ್ರೆಸ್ಟ್ ಎಷ್ಟು ಇಸ್ಕೋತಾನೋ ಒಂದು ಹಂಗೆ ಅರ್ಥ. ಈಗ ಜನವರಿಯಾಗ 1 ಜನವರಿಗೆ ಮಾಡಿದಂದ್ರೆ 1 ಜಾನ್, ಇಲ್ಲಿ ಜಾನ್ ಅಂತ ಬರ್ಬೇಕು, ಜನವರಿ ಅಂತ ಬರೀತೀನಿ ತಡ್ರಿ. 1 ಜಾನ್ ಅಂತಂದ 1 ಜನವರಿಗೆ ಇಷ್ಟು ಪರ್ಸೆಂಟ್ ಕೊಟ್ಟಂದ್ರೆ ಈಗ 5% 3,200ದ 10% ಎಷ್ಟಾಗ್ತೈತಿ, 10% 320 ಆಗುತ್ತೆ. ಹಂಗೆ ಆ 320ರದ ಹಾಫ್ ಎಷ್ಟಾಗ್ತೈತಿ, 160 ಆಗುತ್ತೆ. ಅಂದರೆ 5% ಆಫ್, ಈ 5% ಆಫ್ ಮೊದಲ 5% ಕಂಡು ಹಿಡಿತೀವಿ. ಹಾಫ್ ಇಯರ್ಲಿ ಕಂಡು ಹಿಡಿಯತ್ತೀವಲ್ಲ, 6 ತಿಂಗಳಿಗೊಮ್ಮೆ ಬೇರೆ ಕಡಿಬೇಕು, ಮತ್ತೊಮ್ಮೆ 6 ತಿಂಗಳಿಗೊಮ್ಮೆ ಬೇರೆ ಕಂಡು ಹಿಡಿಬೇಕು. ಅದ್ರ ಸಂಬಂಧ ನಾವು ಇದು 160 ಆಗುತ್ತೆ. ಹಂಗೆ ಇನ್ನು 6 ತಿಂಗಳು ಜುಲೈದಿಂದ ಇದು ಜಾನದ ಅಮೌಂಟಿಗೆ ಇನ್ನು 6 ತಿಂಗಳು ಜುಲೈದಿಂದ ಕಂಟಿನ್ಯೂ ಮಾಡಬೇಕು. ಅವಾಗ ಎಷ್ಟಾಗ್ತೈತಿ ಇದು, ಅವಾಗ 160 ಆಗ್ತೈತಿ. 3,200ಕ್ಕೆ 160 ಆಗುತ್ತೆ. ಇದು 2 ಅಮೌಂಟ್ ಬಂತು. ಇದು ಟೋಟಲ್ ಎಷ್ಟಾಗುತ್ತೆ. ಆನಂತರ ಈ ಅಮೌಂಟ್ ಐತಲ್ಲ, ಈ ಅಮೌಂಟಿಗೂ ಭೀ 5% ಬೀಳುತ್ತೆ. ಈ ಅಮೌಂಟಿಗೂ 5% ಬಿತ್ತಂದ್ರೆ ಅವಾಗ 10% ಆಫ್ 160 16 ಆಗುತ್ತೆ. ಅದರದ್ದು ಹಾಫ್ 8 ಆಗುತ್ತೆ. ಅಂದರೆ 160 × 5%, 5/100 = 8 ಆಗುತ್ತೆ. ಇದು ಭೀ ಬೀಳುತ್ತೆ ಅಷ್ಟು. ಓಕೆ, 8 ಬರುತ್ತೆ. ಇವು 3 ಕೂಡಿಸಿದಾಗ ಎಷ್ಟಾಗ್ತೈತಿ 16 32 + 8 ಅಂದ್ರೆ 328 ಆಗುತ್ತೆ. ಇದು 328 ಆಯ್ತು. ಇನ್ನು ಜುಲೈದಾಗ ಆ್ಯಡ್ ಮಾಡ್ತಾನಲ್ಲ, ಜುಲೈದಾಗ ಡೆಪಾಸಿಟ್ ಮಾಡ್ತಾನೆ. 1 ಜುಲೈದಾಗ ಡೆಪಾಸಿಟ್ ಮಾಡಿದ್ದು ಎಷ್ಟು, 3,200. 3,200 ಇದರದ್ದು 5% ಎಷ್ಟಾಗ್ತೈತಿ, 10% 320 ಆಗುತ್ತೆ. 10% ಎಷ್ಟಾಗ್ತೈತಿ, 320. 5% = 160. ಅಂದರೆ 5% = ಎಷ್ಟಾಗ್ತೈತಿ, 160 ಆಗುತ್ತೆ. ಇದು ಜುಲೈದ ಅಮೌಂಟ್, ಜುಲೈದಾಗ ಡೆಪಾಸಿಟ್ ಮಾಡಿದ್ದು. ಹಾಗಾದ್ರೆ ಇವು 3 ಕೂಡಿಸ್ಬೇಕು ನಾವು. ಇದನ್ನು ಆಯಿತು, ಇದು ಟೋಟಲ್ ಅಮೌಂಟ್. ಈಗ ಟೋಟಲ್ ತೆಗೀರಿ. ಟೋಟಲ್ ಎರಡದ್ರದ್ದು ಫಸ್ಟ್ ಜುಲೈದ ಮತ್ತು ಜಾನ ಮತ್ತು ಟೋಟಲ್ ಅಮೌಂಟ್ ಆಫ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಈ 328ಕ್ಕೆ ಪ್ಲಸ್ 160 ಮಾಡಿರಿ. ಅವಾಗ ಏನಾಗ್ತೈತಿ, 160 16 12 ಮುಗಿದ್ರೆ 13 48 480 + 8 488 ಆಗುತ್ತೆ. ಓಕೆ, ಆನ್ಸರ್ 488. ಇಷ್ಟೇ ಇರೋದು. ಅದು ಏನು ಭಾಳ ಟಫ್ ಇಲ್ಲ, ಜಲ್ದಿ ತಿಳಿಬೇಕು ನಿಮಗಷ್ಟೇ. ಎಕ್ಸಾಮ್ದಾಗ ಏನು ಮಾಡಬೇಕು, ಇದನ್ನೈತಿಲ್ಲ ಮೊದಲು ಆಫನ್ನು ಬಿಡಿಸ್ಕೋಬೇಕು ನಾವು. ಆಫ್ ಅಂದರೆ ಇಂಟು ಅಂತಂದ್ರೆ 4 2 8 ಆಗುತ್ತೆ. ಅವಾಗ 8 ಆತಂದ್ರೆ 16 × 9 9/8 ಆಗುತ್ತೆ. ಓಕೆ, ಇಲ್ಲಿ ಡಿವೈಡೆಡ್ ಬೈ ಸಿಂಬಲ್ ಐತಿ, ಅದನ್ನು /8 ಅಂದ್ರೆ 4. ಈ ಆಫ್ ಅಂದರೆ 8 ಅಂತಂದ್ರೆ 4 × 2 ಮಾಡಿದ್ವಿ. ಆಯಿತಾ, ಇಲ್ಲಿಯೂ ಆಫ್ ಐತಿ ಅಂದರೆ ಇಲ್ಲಿ 2 1 2 2 ಹೋತು. ಆನಂತರ 3/2 ಬರ್ತೈತಿ. 3/2 ಬರ್ತೈತಿ. ಈ 2 ಮತ್ತು ಈ 2 ಹೋಗ್ತೈತಿ. ಇಲ್ಲಿ 3 ಒಂದೇ ಉಳಿತೈತಿ. ಹಾಗಾಗಿ 3 × 9 - 6 ಮತ್ತೆ -3 ಉಳಿತೈತಿ. ಈ 9 - 6ದಾಗ ಹೋದ್ರೆ 3 ಅಷ್ಟು ಉಳಿತೈತಿ. 9 - 3 ಅಂದ್ರೆ 3 ಅಷ್ಟು ಉಳಿತೈತಿ. ಇಲ್ಲಿ 8 1 8 2 9 2 18. ಇಲ್ಲಿ ಎಷ್ಟು ಉಳಿತೈತಿ, 9 - 3 ಅಂದ್ರೆ 3 ಉಳಿತೈತಿ. ಇಲ್ಲಿ ಇಂಟು ಐತಿ ಅಂದ್ರೆ 3 × 3 9 ಆಗ್ತೈತಿ. 9 - 3 ಅವಾಗ 18/6 ಆಗ್ತೈತಿ. ಅವಾಗ 3 ಬರ್ತೈತಿ ಆನ್ಸರ್. 6 1 6 3 ಆನ್ಸರ್ 3. ಭಾಳ ಈಸಿ ಇರ್ತೈತಿ. ಇದೇನು ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ಅಂತ ಬರಿಬೇಕು. ಇಲ್ಲ ನಿಮಗೆ ಬೋರ್ಡ್ ಮಾಸ್
ಬೋರ್ಡ್ ಮಾಸ್ ಅದಂದ್ರೆ ಬಿ ಅಂದರೆ ಬ್ರಾಕೆಟ್ ಬಿಡಿಸೋದು, ಆನಂತರ ಆಫ್ ಓ ಅಂದ್ರೆ ಆಫ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮ್ಯಾಥಮೆಟಿಕ್ಸ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಎಡಿಷನ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಆ ಫಾರ್ಮುಲಾ ಯೂಸ್ ಆಗುತ್ತೆ ಇಲ್ಲಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಅ 5000 ಕಂಪೌಂಡೆಡ್ ಇಯರ್ಲಿ ಆ್ಯಂಡ್ ಹಾಫ್ ಇಯರ್ಲಿ ಫಾರ್ 1 year at 4%? ಹಾಫ್ ಇಯರ್ಲಿ ಕಂಪೌಂಡ್ ಮಾಡ್ಯಾನು, ಒಮ್ಮೆ 1 yearly ಕಂಪೌಂಡ್ ಕಂಡುಹಿಡಬೇಕು, ಒಮ್ಮೆ ಹಾಫ್ ಇಯರ್ಲಿ ಕಂಡುಹಿಡಬೇಕು. ರೇಟ್ ಎಷ್ಟು ಕೊಟ್ಟಾನು? 4% ಅಂತ ಕೊಟ್ಟಾನ. ಇದು ಹಾಫ್ ಇಯರ್ಲಿ, ಇದು 1 ಪರ್ ಆ್ಯನಮ್ ಆಯ್ತಿದು, ಪರ್ ಆ್ಯನಮ್. ಇನ್ನು ಹಾಫ್ ಇಯರ್ಲಿ ಎಷ್ಟಾಗ್ತೈತಿ? ಹಾಫ್ ಇಯರ್ಲಿ ಎಷ್ಟಾಗ್ತೈತಿ? 4% ಡಿವೈಡೆಡ್ 2, ಅವಾಗ 2% ಆಗುತ್ತೆ. ಹಾಫ್ ಇಯರ್ಲಿ ಆದರೆ 2% ಆಗುತ್ತೆ. ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಐತಿ. ಈಗ ನಾನು 5%, 5000ಕ್ಕೆ 5000 ಆಫ್ 4% ಎಷ್ಟಾಗ್ತೈತಿ ನೋಡ್ಬೇಕು ನಾವು. 5000 ಆಫ್ 4% ಅಂದರೆ 4/100 ಈಕ್ವಲ್ ಟು ಇವೆರಡು 0 ಹೋಗ್ತಾವೆ, ಇಲ್ಲಿ 2 0 ಹೋಗ್ತಾವೆ, 5 4 20 ಐತಿ, 200 ಬರ್ತೈತಿ. ಇದು 1 ಇಯರ್ಗೆ, 1 year ಇಂಟ್ರೆಸ್ಟ್, 1 year ಇಂಟ್ರೆಸ್ಟ್ ಬಡ್ಡಿದು. ಈಗ ನಾನು ಹಾಫ್ ಇಯರ್ಲಿ ಕಂಡುಹಿಡ್ಬೇಕು. ಈಗ ಒಂದು ಇಯರ್ ಹೋಯ್ತು, ಇನ್ನು ಹಾಫ್ ಇಯರ್ದು ಕಂಡುಹಿಡ್ಬೇಕಾದ್ರೆ 2 ಸಲ ಕಂಡುಹಿಡ್ಬೇಕು. ಹಂಗೆ ಮೊದಲ 5,000 ಇಲ್ಲಿ 2% ಕೊಟ್ಟು 2% ಐತಲೆ, ಆ 2%ನ್ನು 2 ಸಲ ಕಂಡುಹಿಡ್ಬೇಕು. ಈಗ ನೋಡ್ರಿ, 5,000ಕ್ಕೆ 2% ಅಂದ್ರೆ 2/100 ಈಕ್ವಲ್ ಟು 2 0, 2 0 ಹೋಗ್ತೈತಿ, 5 2 10 ಅಂದ್ರೆ 100 ಬರ್ತೈತಿ. ಆನಂತರ ಮತ್ತೊಂದು ಸಲ 100 ಬರ್ತೈತಿ, ಮತ್ತು 5,000 2/100 ಎಷ್ಟಾಗತೈತಿ? 100 ಬರ್ತೈತಿ. ಆನಂತರ ಇದಕ್ಕೆ ಮತ್ತು ಇದು 1ನೇ ಸಲ ಕಂಡುಹಿಡಿದಿರುತ್ತೆ. ಇಲ್ಲಿ ಫಸ್ಟ್ ಜನವರಿದಿಂದ ಜುಲೈ ತನಕ ಇದು 100, ಇದು ಜಾನ್ ಟು ಜುಲೈ, ಮತ್ತು ಜುಲೈದಿಂದ ಜಾನ್ ಟು ಜೂನ್ ಇದೆ, ಜುಲೈದಿಂದ ಡಿಸೆಂಬರ್ ತನಕ ಇದಿಷ್ಟ ಬಂತು. ಈಗ ನಾನು ಇದು ಕಂಪೌಂಡ್ ಆಗಿರ್ತೈತಿ. ಕಂಪೌಂಡ್ ಅಂದರೆ ಕೂಡಿರ್ತೈತಿ, ಎದ್ರಾಗ ಅಸಲದಾಗ ಕೂಡಿರ್ತೈತಿ, ಅಂದ್ರೆ 5,100 ಅಸಲು ಆಗಿರ್ತೈತಿ. ಈ 100ಕ್ಕೂ ಭೀ ನಾವು ಇಂಟ್ರೆಸ್ಟ್ ತೆಗಿಬೇಕು. ಎಷ್ಟು? 100ದು 2% ತೆಗಿಬೇಕು. 2% ತೆಗೆದಾಗ 2 rupees ಬರ್ತೈತಿ. 2 rupees ಬರ್ತೈತಿ. ಈಗ ಇದೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಯ್ತು? ಚಕ್ರ ಬಡ್ಡಿ, ಟೋಟಲ್ ಬಡ್ಡಿ ಎಷ್ಟಾಗ್ತೈತಿ? 202 ಆಗ್ತೈತಿ. ಆ ಟೋಟಲ್ ಬಡ್ಡಿ 202 ಆಯಿತು. ಇಲ್ಲಿ ನಮ್ಗೊಂದು ವಾರ್ಷಿಕದ ಎಷ್ಟೈತಿ? 200 ಐತಿ. ಅವು ಎರಡು ಥರದ ಡಿಫ್ರೆನ್ಸ್ ಹೇಳಿದ ನಾನು. ಟೋಟಲ್ ಆನ್ಸರ್ ಏನಾಯ್ತಿ? 202 ಮೈನಸ್ 200 ಈಕ್ವಲ್ ಟು 2 ಬರ್ತೈತಿ ಆನ್ಸರ್. ಎರಡನೇದು ಅವು ಥರದ ನಡುವಿನ ವ್ಯತ್ಯಾಸ ಕೇಳ್ಯಾನ ಇಲ್ಲಿ. ಅದ್ರ ಸಂಬಂಧ 2 ಮೈನಸ್ 200. 15ನೇದು ರೇಷ್ ಆಫ್ ಮನಿ. ಗೀತಾ ಅಂದ ರಾಧಾದ ರೇಷಿಯೋ ಎಷ್ಟು ಕೊಟ್ಟಾನ? ಗೀತಾ ಜಿ ಅಂತ ಬರ್ಕೋತೀನಿ, ರಾಧಾ ಆರ್ ಅಂತ ಬರ್ಕೋತೀನಿ. ಯಾವ್ದ್ರ ರೇಷಿಯೋ ಎಷ್ಟೈತಿ? 7:15 ಐತಿ. ಆನಂತರ ಮುಂದೇನು ಹೇಳ್ಯಾನು? ದೆನ್ ಮನಿ ವಿತ್ ರಾಧಾ ಆ್ಯಂಡ್ ಸವಿತಾ. ರಾಧಾದ ಎಷ್ಟೈತಿ? 7:, ಸವಿತಾ ಅಂದರೆ ಎಸ್ ಇಲ್ಲಿ ಬರ್ಕೋತೀನಿ, ಅವ್ರದ್ದು ಎಷ್ಟೈತಿ? 16 ಐತಿ. ಓಕೆ, ಈಗ ನಾವು ರೇಷಿಯೋ ಬಿಡಿಸ್ಬೇಕಾದ್ರೆ ಇದ್ರ ಕಂಟಿನ್ಯೂಷನ್ ಮಾಡ್ಕೋತಾನೆ. ಇದನ್ನು ಇಲ್ಲೇ ಮುಂದೆ 15 ಬರ್ಕೋಬೇಕು, ಇಲ್ಲಿ 7 ಬರ್ಕೋಬೇಕು. ಇದನ್ನ ಕಂಟಿನ್ಯೂ ಮಾಡೋದು. ಇದ್ರ ಸೈಡ್ ಈ ಕಡೆ ಬರಬೇಕು, ಇದ್ರದ್ದು ಈ ಕಡೆ ಬರಬೇಕು, ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಇದು 7 7 49, 15 7 105. ನಂತರ 15 × 16 ಮಾಡ್ಬೇಕು ನಾವು. 15 1 15, 15 6 90, 9 1 5 24 ಆಯ್ತು. 240 ಬಂತು. ಇದು 240 ಆಯ್ತು. ಅವೇನು ಹೇಳ್ಯಾನ ಇಲ್ಲಿ? ಇಫ್ ಗೀತಾ ಹ್ಯಾಸ್ 980 rupees, ಗೀತನ ಕಡೆ 980 rupees ಅದಾವಂತ. ಗೀತನ ಕಡೆ 980 rupees ಇದ್ದು ಅಂದ್ರೆ ಇನ್ನು ಯಾರ ಕಡೆ ಕಂಡು ಹಿಡಿಯನತ್ತನು? ಸವಿತಾನ ಕಡೆ
ಎಷ್ಟು ಅದಾವೆ ಅಂತ ಕೇಳ್ತಾನೆ. ಹಂಗಾದ್ರೆ ಗೀತಾನ ಕಡೆ ಎಷ್ಟು ಅದಾವೆ? 980. ಹಂಗಾದ್ರೆ 980 ಡಿವೈಡ್ ಬೈ 49 ಮಾಡೋಣ. ಈಗ 49 1 49 2 ಅಂದರೆ 20 ಬತ್ತು. ಈ 20 ಓದನ್ನು ಇಲ್ಲಿಗೆ 20 ಇಂಟು ಮಾಡಿರಿ, ಅವಾಗ ನಮಗೆ ಆನ್ಸರ್ ಸಿಗುತ್ತೆ. 24 ಎರಡಲಿ ಅಷ್ಟೇ 48. ಇಲ್ಲೊಂದು ಜೀರೋ ಐತಿ, ಇಲ್ಲೊಂದು ಜೀರೋ ಐತಿ, ಅದನ್ನ ಎರಡು ಜೀರೋ ತಂದು ಇಲ್ಲಿ ಇಟ್ರಿ, ಮುಗಿತು ಆನ್ಸರ್. ಎಷ್ಟು? 4800 rupees. ಈಗ ನೋಡೋಣ ಏನೈತಿ. ಎ ಫಾಸ್ಟ್ ಲೋಕಲ್ ಟ್ರೈನ್ ಟೇಕ್ಸ್ 30 minutes ಲೆಸ್ ದೆನ್ ಅ ಸ್ಲೋ ಲೋಕಲ್ ಟ್ರೈನ್ ಫಾರ್ ದ ಜರ್ನಿ ಆಫ್ 60 kilometers. ಡಿಸ್ಟೆನ್ಸ್ ಎಷ್ಟೈತಿ? 60 kilometers ಐತಿ. ನಾನು ಡಿಸ್ಟೆನ್ಸ್ ಅಂತ ಬರ್ಕೋತೀನಿ. ಎಷ್ಟೈತಿ? 60 kilometers ಐತಿ. ಆನಂತರ ಫಾಸ್ಟ್ ಟ್ರೈನ್ ಏನು ಮಾಡ್ತೈತಿ? 30 minutes ಲೆಸ್ ತೊಗೊತೈತಿ. 30 minutes ಲೆಸ್ ತೊಗೊತೈತಿ, ಲೆಸ್ ದೆನ್ ಸ್ಲೋ ಟ್ರೈನ್. ಓಕೆ, ಈಗ ಏನು ಮಾಡ್ಯಾನು? ಇಫ್ ದ ಸ್ಪೀಡ್ ಆಫ್ ದ ಸ್ಲೋ ಲೋಕಲ್ ಟ್ರೈನ್ ಈಸ್ 20 kilometers ಲೆಸ್ ದೆನ್ ದ ಸ್ಪೀಡ್ ಆಫ್ ದ ಫಾಸ್ಟ್ ಲೋಕಲ್ ಟ್ರೈನ್. ಅಂದ್ರೆ ಸ್ಪೀಡ್ ಇದ್ರದ್ದು ಸ್ಲೋವರ್ ಟ್ರೈನದ್ದು ಎಷ್ಟೈತಿ? ಈಗ ನಾನು ಏನು ಮಾಡ್ತೀನಿ, 20 kilometers ಲೆಸ್ ದೆನ್ ದ ಸ್ಪೀಡ್ ಆಫ್ ದ ಫಾಸ್ಟ್ ಲೋಕಲ್ ಟ್ರೈನ್ ಅಂತ ಹೇಳ. ಸ್ಪೀಡ್ ಎಷ್ಟು ಕಡಿಮೆ ಐತಿ ಇದ್ರದ್ದು? ಸ್ಲೋವರ್ ಟ್ರೈನದ ಸ್ಪೀಡ್ 20 kilometers per hour ಲೆಸ್ ಐತಿ ಕಂಪೇರ್ಡ್ ಟು ಫಾಸ್ಟ್ ಟ್ರೈನ್. ಲೆಸ್ ದೆನ್ ಫಾಸ್ಟ್ ಟ್ರೈನ್. ಓಕೆ, ಆನಂತರ ಈಗ ನೋಡ್ರಿ ಈಗ ನೋಡಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಹಂಗಾದ್ರೆ ಡಿಸ್ಟೆನ್ಸ್ 60 ಕೊಟ್ಟಾನ, ಅವ್ನು ನಮಗೆ ಏನು ಕೊಟ್ಟಾನಲ್ಲ ಅದ್ರ ಮೇಲೆ ಬಿಡಿಸೋಣ ಈಗ. ಓಕೆ, ನಾವೀಗೇನು ತಿಳ್ಕೊಂಡು ಸ್ಲೋವರ್ ಟ್ರೈನ್ ಐತ್ಲೆ ಅದನ್ನು ಸ್ಲೋವರ್ ಟ್ರೈನ್ ಸ್ಪೀಡ್ ಆಫ್ ಸ್ಲೋವರ್ ಟ್ರೈನ್ ಸ್ಪೀಡ್ ಆಫ್ ಸ್ಲೋವರ್ ಟ್ರೈನ್ ಎಕ್ಸ್ ಅಂತ ತಿಳ್ಕೊತೇನೆ. ಎಕ್ಸ್ km/h. ಹಂಗಾದ್ರೆ ಈಗ ಏನಾಗ್ತೈತಿ, ನಮ್ಗೆ ಸ್ಪೀಡ್ ಬೇಕಾಗೈತಿ, ಅದನ್ನು ಕಡಿಮೆ ಮಾಡಿ ಫಾಸ್ಟ್ ಟ್ರೈನದ ಸ್ಪೀಡ್ ಎಷ್ಟಾಗ್ತೈತಿ? ಹಂಗಾದ್ರೆ ಫಾಸ್ಟ್ ಟ್ರೈನದ 20%, ಇಲ್ಲಿ 20 kilometers ಕಡಿಮೆ ಇತ್ತು ಅಂದರೆ ಇಲ್ಲಿ ಹೆಚ್ಚಾಗ್ತೈತಿ. ಫಾಸ್ಟ್ ಟ್ರೈನದ ಸ್ಪೀಡ್ ಏನಾಗ್ತೈತಿ? ಎಕ್ಸ್ ಪ್ಲಸ್ 20 km/h ಆಗುತ್ತೆ. ಆನಂತರ 20 ಕಡಿಮೆ ಇತ್ತಂದ್ರೆ ಅದು ಫಾಸ್ಟದ್ದು ಹೆಚ್ಚಾಗಬೇಕಲ್ಲ ಅಲ್ಲಿ, ಅದಕ್ಕೆ 20 ಹೆಚ್ಚಿಗೆ ಇಟ್ಕೊಂಡ್ವಿ. ಈಗ ನೋಡ್ರಿ, ಈಗ ಏನು ಮಾಡೋಣ? ಟೈಮ್ ಎಷ್ಟು ತೊಗೊತೈತಿ? ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೈಮ್ ಆಫ್ ಸ್ಲೋ ಟ್ರೈನದು ಎಷ್ಟಾಗೈತಿ? ಟೈಮ್ ಆಫ್ ಸ್ಲೋ ಟ್ರೈನದ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಸ್ಪೀಡ್ ಆಗ್ತೈತಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟೈತಿ? 60 kilometers ಐತಿ. ಆನಂತರ ಸ್ಪೀಡ್ ಎಷ್ಟೈತಿ? ಎಕ್ಸ್ km/h ಐತಿ. ಓಕೆ, ಈಗ ಇದ್ರದ್ದು ಎಷ್ಟು ಆತಂದ್ರೆ ಹಂಗೆ ಇದು ಸೇಮ್ ಫಾಸ್ಟ್ ಟ್ರೈನದು ಎಷ್ಟಾಗ್ತೈತಿ? ಫಾಸ್ಟ್ ಟ್ರೈನದ 60 divided by x plus 20 ಆಗುತ್ತೆ. ಇದು ಕಿಲೋಮೀಟರ್ ಹೋಗಿ ಅವರ್ ಅಷ್ಟೇ ಉಳಿತೈತಿ ನಮಗೆ. ಇಲ್ಲಿ ಕಿಲೋಮೀಟರ್ ಹೋಗ್ತೈತಿ, ಇದು ಇಲ್ಲಿ ಕಿಲೋಮೀಟರ್ ಹೋಗಿ ಅವರ್ ಅಷ್ಟೇ ಉಳಿತೈತಿ. ಇದು ಹಂಗೆ ಇಲ್ಲೂ ಕಿಲೋಮೀಟರ್ ಹೋಗಿ ಅವರ್ ಅಷ್ಟೇ ಉಳಿತೈತಿ. ಈಗ ನಮ್ಗೆ ಏನು ಬೇಕು? ಈಗ ನೆಕ್ಸ್ಟ್ ಸೈಲೆಂಡ್ನ ಬಿಡಿಸ್ತೀನಿ. ಈಗ ನೋಡ್ರಿ, ಬೈ ಫಾಸ್ಟ್ ಟ್ರೈನ್, ಟೈಮ್ ಟೇಕನ್ ಬೈ ಫಾಸ್ಟ್ ಟ್ರೈನ್ ಆಯ್ತು. ಈಗೇನು ಮಾಡ್ಬೇಕು ನಾವು? ಕ್ವಶನ್ದಾಗ ಏನು ಕೊಟ್ಟ ನೋಡ್ರಿ, 60 ನಿಮಿಷ ಆಯಿತು. 30 minutes ಲೆಸ್ ದೆನ್ ದ ಸ್ಲೋ ಲೋಕಲ್ ಟ್ರೈನ್. ಅಂದ್ರೆ ಫಾಸ್ಟ್ ಟ್ರೈನಕ್ಕೆ ಮತ್ತು ಸ್ಲೋ ಟ್ರೈನಕ್ಕೆ ನಡುವಿನ ಡಿಫ್ರೆನ್ಸ್ ಕೊಟ್ಟಾನ. ಎಷ್ಟು? 30 minutes ಡಿಫ್ರೆನ್ಸ್ ಕೊಟ್ಟಾನ. ಅದು ಅವು ಎರಡು ಥರದ್ದು ಡಿಫ್ರೆನ್ಸ್ ತಗೋಬೇಕು. ಡಿಫ್ರೆನ್ಸ್ ಎಷ್ಟೈತಿ? 60 divided by x minus 60 divided by
ಎಕ್ಸ್ ಪ್ಲಸ್ 20 ಈಕ್ವಲ್ ಟು 30 ಮಿನಿಟ್ ಐತೆ ಅಂತ ಹೇಳ್ಯಾನ. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ಯಾನ, ಇವತ್ತರ ನಡುವಿನ ಡಿಫ್ರೆನ್ಸ್ 30 ಮಿನಿಟ್ ಲೆಸ್ ದ್ಯಾನ್ ದ ಸ್ಲೋ ಲೋಕಲ್ ಟ್ರೈನ್ ಅಂತ ಹೇಳ್ಯಾನ. ಯಾವ್ದು ಟೈಮ್ ಯಾವ್ದು ಕಡಿಮೆ ತೊಗೋತೈತಿ, ಫಾಸ್ಟ್ ಟ್ರೈನ 30 ಮಿನಿಟ್ ಕಡಿಮೆ ಟೈಮ್ ತೊಗೋತೈತಿ, ಅಂದ್ರೆ ಅಷ್ಟು ಜಲ್ದಿ ಹೋಗ್ತೈತಿ ಅನ್ನಂಗೆ ಅರ್ಥ. ಅದರ ಸಂಬಂಧ ನಾನು ಇಲ್ಲಿ ಇದನ್ನು 30 ಮಿನಿಟ್ ಅಂತೂ ಬಟ್ ಡಿವೈಡೆಡ್ ಬೈ 60 ಮಾಡ್ಕೋತೀವಿ. ಯಾಕಂತಂದ್ರೆ ಅವರ್ದಾಗ ಕನ್ವರ್ಟ್ ಮಾಡಬೇಕು. ಈಗ ಏನಾಗ್ತೈತಿ, ಇದು 60 ಕಾಮನ್ ತಗೊಳ್ರಿ ಅಥವಾ ಕಡ್ತಾನು ಹೊಡಿಬೋದು. ಇಲ್ಲಿ ನಾವು ಇಲ್ಲಿ ಹೆಂಗೆ ಕಡ್ತಾ ಹೊಡಿಬೋದು ಅಂದ್ರೆ, ಈಗ ನೋಡ್ರಿ ಕಡ್ತಾ ಹೊಡ್ಯಕ್ಕೆ ಬರಲ್ಲ. ಇಲ್ಲಿ ನೋಡ್ರಿ 31 32 ಇದು 1/2 ಬಂತು. ಇಲ್ಲಿ 1/2 ಬಂತಂದ್ರೆ ಇದು ಟೈಮ್ ಡಿಫ್ರೆನ್ಸ್ ಐತದ. ಓಕೆ, ಈಗೇನು ಮಾಡೋಣ, ಇವು ಎರಡರದ್ದು ಎಲ್ ಸಿ ಎಮ್ ತಕ್ಕೋಣ. ಈ ಎಲ್ ಸಿ ಎಮ್ ತಗೋಬೇಕಾದ್ರೆ ಇವು ಎರಡರ ಎಲ್ ಸಿ ಎಮ್ ಏನಾಗುತ್ತೆ, ಎಕ್ಸ್ ಪ್ಲಸ್ 20 ಆಗುತ್ತೆ. ಇದು ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗ್ತೈತಿ, ಅಂದರೆ 60 ಇಂಟು ಎಕ್ಸ್ ಪ್ಲಸ್ 20 ಆಗುತ್ತೆ. ಆನಂತರ ಮೈನಸ್ 60 ಇಂಟು ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇದು ತೆಳಗೆ ಮಲ್ಟಿಪ್ಲೈ ಬರ್ತೈತಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆಗುತ್ತೆ. ಇದು ಎಲ್ ಸಿ ಎಮ್. ಎಲ್ ಸಿ ಎಮ್ ಏನಾಗತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆಗುತ್ತೆ. ಓಕೆ, ಈಕ್ವಲ್ ಟು 1/2 ಬಂತಿದೆ. ಈಗೇನು ಮಾಡ್ಬೇಕು ನಾವು, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತೈತಿ, 60x ಪ್ಲಸ್ 6 12 120 ಅಂದರೆ 1200 ಆಗ್ತೈತಿ, ಮೈನಸ್ 60x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 20 ಆಗುತ್ತೆ, ಈಕ್ವಲ್ ಟು 1/2 ಆಗುತ್ತೆ. ಈಗ ಕಡ್ತಾ ಹೊಡಿಬೇಕು ನಾವು. ಕಡ್ತಾ ಏನು ಹೊಡಿಬೇಕು, ಏನು ಹೋಗ್ತಾ ಇದ್ರಾಗ ಪ್ಲಸ್ 60x ಮೈನಸ್ 60x ಹೋಗ್ತೈತಿ. ಆನಂತರ ಇದು ಬಂದು ಇಲ್ಲಿ ಇಂಟು ಆಗುತ್ತೈತಿ. 1200 ಇದ್ದದ ಇದಕ್ಕೆ ಇಂಟು ಆದಾಗ, ಅಥವಾ ಇದು 2 ಹೋಗಿ ಇಲ್ಲಿ ಇಂಟು ಆಗ್ತೈತಿ ತಿಳ್ಕೊರಿ. ಇದು ಈ ಕಡೆ ಬರ್ತೈತಿ, ಇದು ಈ ಕಡೆ ಹೋಗ್ತೈತಿ. ಆವಾಗ ಏನಾಗ್ತೈತಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಈಕ್ವಲ್ ಟು 12 24 2400 ಆಗುತ್ತೆ. ಈಗ ನಾನು 2400 ಐತಿ, ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಬೇಕಾಗ್ತೈತಿ. ಇನ್ನೂ ಭಾಳ ಟೈಮ್ ತಿಳ್ತೈತಿ. ಈಗ ಎಕ್ಸ್ ಸ್ಕ್ವೇರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ್ದೈತಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಈಕ್ವಲ್ ಟು 2400 ಅಂತ ಬರುತ್ತೆ. ಈಗ ಇದ್ರೊಳಗೆ ನಾವು ಆಪ್ಷನ್ ಅಪ್ಲೈ ಮಾಡೋಣ. ಆಪ್ಷನ್ ಫಸ್ಟ್ನೇದು ಏನೈತಿ, ಇದ್ರೊಳಗೆ ಫಸ್ಟ್ನೇದು ಆಪ್ಷನ್ 60 ಐತಿ. 60 ಆಪ್ಷನ್ ತುಂಬಿದಂದ್ರೆ 60 ಏನಾಗ್ತೈತಿ, ಇಲ್ಲಿ 60 ತುಂಬಿದಂದ್ರೆ 60 ಸ್ಕ್ವೇರ್ ಎಷ್ಟಾಗ್ತೈತಿ, 6 36 3600 ಆಕೈತೆ. ಅಂದ್ರೆ 60 ಆನ್ಸರ್ ಆಗೋದಿಲ್ಲ ನಂಗೆ, ಯಾಕಂದ್ರೆ ನಮ್ಗೆ 2400 ಬರಬೇಕು. ಅದ್ರ ಸಂಬಂಧ ನಾನು 60 ಆಪ್ಷನ್ನ ಕ್ಯಾನ್ಸಲ್ ಮಾಡ್ತೀನಿ. ಇನ್ನು 30 ತುಂಬ್ರಿ. 30ರದ್ದು ಎಷ್ಟಾಗ್ತೈತಿ, 30 ಸ್ಕ್ವೇರ್ ಅಂದ್ರೆ 900 ಆಗ್ತೈತಿ. 30 ಸ್ಕ್ವೇರ್ ಅಂದ್ರೆ 900 ಆಗ್ತೈತಿ. 900 ಮತ್ತು ಇಲ್ಲಿ 20 ಇಂಟು 30 ಮಾಡಿರಿ, 2 3 600. 600 ಪ್ಲಸ್ 900 ಎಷ್ಟಾಗೈತಿ ಅಂದ್ರೆ 2400 ಆಗಂಗಿಲ್ಲ, ಅದು ಸಣ್ಣದಾಗ್ತೈತಿ. ಅದಕ್ಕಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಈಗ 40 ತುಂಬ್ರಿ. 40 ತುಂಬಿದಾಗ ಏನಾಗ್ತೈತಿ, 40 ಸ್ಕ್ವೇರ್ ಮಾಡಿರಿ ಪ್ಲಸ್ 20 ಇಂಟು 40 ಮಾಡಿರಿ, ಎಷ್ಟಾಗ್ತೈತಿ, 40 ಸ್ಕ್ವೇರ್ ಅಂದ್ರೆ 1600 ಪ್ಲಸ್ 2 4 8 800 ಅಂದರೆ 2400 ಆಯ್ತು. ಅಂದ್ರೆ ಆನ್ಸರ್ ಇದಾಯ್ತು. ಯಾವುದಾದ ಆನ್ಸರ್ 40 ಆಗ್ತೈತಿ. ಇದು ಕರೆಕ್ಟ್ ಆನ್ಸರ್. ಇದು ತಪ್ಪಾಗತ್ತೆ. 2400 ಬರ್ಬೇಕಲ್ಲಿ. ಇಂಥ ಲೆಕ್ಕ ಟಫ್ ಆಗ್ತವೆ, ಸ್ವಲ್ಪ ನೋಡ್ಕೊಂಡು ಮಾಡ್ಬೋದು. ಇಲ್ಲಿಕ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ನೀವು ಬಿಡಿಸ್ಲಿಲ್ಲ ಅಂದರೂ ನಡಿತೈತಿ. ಎಲ್ಲ ಬಿಡಿಸ್ಬೇಕಂತ ಕೂತ್ರಿ ಅಂದರೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋದೇ ಇಲ್ಲ. ಯಾವ ಈಜಿ ಇರ್ತಾವೆ ಅವತ್ತು ಮೊದಲು ಬಿಡಿಸ್ಬೇಕು. ಈಗ 17ನೇ ಕ್ವೆಶನ್ ನೋಡೋಣ. ಇಲ್ಲಿ ಎ ಪರ್ಸನ್ ಟ್ರಾವೆಲ್ಸ್ ಫ್ರಮ್ ಒನ್ ಪ್ಲೇಸ್ ಟು another place at 180 km/h and returns to the starting point by the 240 km/h. If the total time taken is 6 hours, then find the distance. ಫಸ್ಟ್ ಎಷ್ಟು ತಗೋತಾನವ, ಫಸ್ಟ್ ಸ್ಪೀಡ್ ಎಷ್ಟೈತಿ, 180 km/h ಐತಿ. 180 km/h ಐತಿ. ಸೆಕೆಂಡ್ ಟೈಮ್ ರಿಟರ್ನ್ ಬರುವಾಗ ಸೆಕೆಂಡ್ ಸ್ಪೀಡ್ ಎಷ್ಟೈತಿ, 240 km/h ಐತಿ. ಹಂಗಾದ್ರೆ ಟೋಟಲ್ ಟೈಮ್ ಎಷ್ಟೈತಿ, ಟೋಟಲ್ ಟೈಮ್
ಟೋಟಲ್ ಟೈಮ 6 ಅವರ್ ಐತಿ. ಹಂಗಾದ್ರೆ ಈಗ ಏನು ಮಾಡ್ಬೇಕು ನಾವು, ಡಿಸ್ಟೆನ್ಸ್ ಟೋಟಲ್ ಟೈಮ್ ಆಯಿತು, ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ಆಯಿತು. ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಎಷ್ಟೈತೆ ಅಂತ, ಡಿಸ್ಟೆನ್ಸ್ ಕಂಡು ಏನು ಹೇಳೋಣ ತನ್ನ ಪಾಯಿಂಟ್ ಡಿಸ್ಟೆನ್ಸ್ ಕಂಡು ಹಿಡಿಬೇಕು ನಾವು. ಈಗ ಟೋಟಲ್ ಡಿಸ್ಟೆನ್ಸ್ ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂದಾಗ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸ್ಪೀಡ್ = ಹಂಗಾದ್ರೆ ಇಲ್ಲಿ ಸ್ಪೀಡ್ ಕೊಟ್ಟಾನ, ಒಂದೊಂದು ಸ್ಪೀಡ್ ಕೊಟ್ಟಾನ, ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಟೈಮ್. ನಾವು ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ಲ ನಾವು, ಅದಕ್ಕಾಗಿ ಈಗ ಟೋಟಲ್ ಟೈಮ್ ಗೊತ್ತೈತೆ ನಮಗೆ. ಟೋಟಲ್ ಟೈಮ್ ಫಾರ್ಮುಲಾ ಹಾಕೋಣ. ಟೋಟಲ್ ಟೈಮ್ ಫಾರ್ಮುಲಾ ಏನೈತಿ, ಟೈಮ್ = ಕಂಡು ಹಿಡಿಬೇಕಾದ್ರೆ ಏನಾಗ್ತೈತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಸ್ಪೀಡ್ ಆಯ್ತಂದ್ರೆ ನಾನು ಡಿಸ್ಟೆನ್ಸ್ ಡಿವೈಡೆಡ್ ಬೈ 180 ಪ್ಲಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 240 = 6 ಅವರ್. ಈಗ ಏನಾಗ್ತೈತಿ ಇದು, ಇದ್ರದ್ದು ಎರಡರದ್ದು ಎಲ್ ಸಿ ಎಮ್ ತಗೋಬೇಕು ನಾವು. ಎಲ್ ಸಿ ಎಮ್ ಎಷ್ಟಾಗ್ತೈತಿ ಇದ್ರದ್ದು ನೋಡ್ರಿ, ಎಲ್ ಸಿ ಎಮ್ ಎಷ್ಟಾಗ್ತೈತಿ ನೋಡ್ರಿ, 18 4 72. ಇವು ಎರಡರದ್ದು ಎಲ್ ಸಿ ಎಮ್ ತಗೋದು, ತಳಗಿನೂ ಎಲ್ ಸಿ ಎಮ್ ಯಾವಾಗಲೂ ತಗೊಳ್ಬೇಕು. 18 4 72 ಅಂದ್ರೆ 720 ಆಗ್ತೈತಿ ಎಲ್ ಸಿ ಎಮ್. 720 ಎಲ್ ಸಿ ಎಮ್ ಬತ್ತಂದ್ರೆ ಈಗ ಏನು ಮಾಡ್ತೀನಿ ನಾನು, 720 ತಳಗಿಟ್ಕೋತೀನಿ. ಆನಂತರ ಈ 180 ಡಿವೈಡೆಡ್ ಬೈ 720 ಮಾಡ್ತೀನಿ. ಅವಾಗ ಎಷ್ಟು ಸಿಗ್ತೈತಿ ನನಗೆ, 18 4 72 4 ಬರ್ತೈತಿ. ಅಂದ್ರೆ D4 ಆಗ್ತೈತಿ, 4D ಆಗ್ತೈತಿ. ಸಾರಿ 4D ಆಗ್ತೈತಿ, ಅದು 4D ಅಂತ ಬರ್ಕೋತೀನಿ. ಪ್ಲಸ್ ಆನಂತರ 24 240 ಡಿವೈಡ್ ಬೈ 720 ಮಾಡಿದಾಗ ಎಷ್ಟಾಯ್ತು, 3 ಹೋಗ್ತೈತಿ, 3D ಬರ್ತೈತಿ = 6 ಅವರ್ ಬರ್ತೈತಿ. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ನಾಗ ಬರ್ತೀನಿ. ಆನಂತರ ಅದು ಎಷ್ಟಾಯಿತು, 4D ಪ್ಲಸ್ 3D ಅಂದರೆ ಎಷ್ಟಾಯಿತು, 7D ಆಗ್ತೈತಿ. 7D ಡಿವೈಡ್ ಬೈ 720 = 6 ಅವರ್ ಆಗ್ತೈತಿ. ಇದು ಈ ಕಡೆ ಹೋದಾಗ ಮಲ್ಟಿಪ್ಲೈ ಆಗ್ತೈತಿ. 7D ಇದು ಟೋಟಲ್ ಟೈಮ್ದಾಗ ಐತಿಲ್ಲ, ಟೈಮ್ 7D. ನಮಗೆ ಡಿಸ್ಟೆನ್ಸ್ ಕಂಡು ಹಿಡ್ಬೇಕು, ಡೇನ ಕಂಡು ಹಿಡ್ಬೇಕಲ್ಲ, ಅದರ ಸಂಬಂಧ ಇದನ್ನು ಬರಲಿಲ್ಲ ಅಂದ್ರೆ ನಡೀತೈತಿ ಇಲ್ಲಿ. ಓಕೆ, ಈಗ ಡಿಸ್ಟೆನ್ಸ್ ಸಿಗಬೇಕು, ಡಿನ ಕಂಡು ಹಿಡ್ಬೇಕಲ್ಲ, ಅದಕ್ಕಾಗಿ 6 × 720 ಆಗ್ತೈತಿ. ನಾನು 6 × 720 ಮಾಡಿದಾಗ 720 × 6 ಮಾಡಿದಾಗ 6 7 42. 7 ಕಷ್ಟ ತೊಗೊಂಡಿನಿ 42. ಇವೆರಡರ ತಳಗಿನ 2 0 ಇಟ್ಕೋತೀನಿ. 6 2 12. ಇಲ್ಲಿ ಒಂದು 0 ಬಿಟ್ಟರೆ 0 ಇಲ್ಲಿ ಬಿಡ್ತೇನೆ, ಅದಕ್ಕಾಗಿ 6 2 12 ಅದ್ರ ತಳಗೆ 0 ಇಟ್ಕೋತೀನಿ. ಓಕೆ, ಎಷ್ಟಾಯ್ತು, 2 ಆಯ್ತು, 2 1 3 ಆಯ್ತು, 4 ಆಯ್ತು. ಆನಂತರ ಈ 0 ಒಂದು ಬಿಟ್ಟಂದ್ರೆ ಆ 0 ಇಲ್ಲಿ ತೊಗೋತೇನೆ. ಓಕೆ, ಈಗ ಇದ್ರದ್ದು ವ್ಯಾಲ್ಯೂ ಎಷ್ಟಾಗ್ತೈತಿ, 7D ಎಷ್ಟು ಉಳಿದೈತಿ, 43200 ಡಿವೈಡೆಡ್ ಬೈ ಎಷ್ಟು ಬರಬೇಕು ನಮಗೆ, 7 ಬರಬೇಕು. ಈಗ ಇದನ್ನು ಡಿವೈಡ್ ಮಾಡಿರಿ. ಡಿವೈಡ್ ಬೈ ಮಾಡಿದಾಗ ಏನಾಗ್ತೈತಿ ನಮ್ಗೆ, 7 1 7 6 42 1 ಉಳಿತು. 7 6 42 1 ಉಳಿತು. 7 2 7 6 1 ಉಳಿತು. 7 1 7 ಎಷ್ಟು ಉಳಿತು, 5 ಉಳಿತು. 7 7 49. 617 ಪಾಯಿಂಟ್ ಬದಾಗ ಬರ್ತೈತಿ, 617 ಪಾಯಿಂಟ್ ಬರೈತಿ. ಇಲ್ಲಿ ಯಾವುದೈತಿ ನಂತ ಆನ್ಸರ್. ಓಕೆ, 4ನೇದು ಆನ್ಸರ್ 6.14 ಬರ್ತೈತಿ. ಆಪ್ಷನ್ ನೋಡ್ಕೊಂತಿರ್ಬೇಕು. ಆನ್ಸರ್ 14 ಕಿಲೋಮೀಟ್ರ್ ಇದು ಆನ್ಸರ್ ಆಗುತ್ತೆ. ಓಕೆ, ಈಗ 18ನೇ ಲೆಕ್ಕ ನೋಡೋಣ. ಇದರಲ್ಲಿ ಏನು ಹೇಳೋಣ, ಈ ಲೆಂತ್ ಆಫ್ ಬ್ರೆಡ್ತ್ ಹೈಟ ಕ್ಯೂಬಾಯ್ಡ್ದು ಕೊಟ್ಟಾನ. ಅದ್ರದ್ದು ಆನಂತರ ಅದನ್ನು ಮೆಲ್ಟ್ ಮಾಡ್ತಾರೆ. ಮೆಲ್ಟ್ ಮಾಡಿ ಕ್ಯೂಬ್ ಮಾಡ್ತಾನೆ. ಎದ್ರದ್ದು 6 ಸೆಂಟಿಮೀಟರ್ ಕ್ಯೂಬ್ ಮಾಡ್ತಾನೆ. ಹಂಗಾದ್ರೆ ಸಣ್ಣ ಸಣ್ಣ ಕ್ಯೂಬ್ ಮಾಡ್ತಾನೆ. ದೊಡ್ಡ ಒಂದು ಕ್ಯೂಬಾಯ್ಡ್ ಅಂದರೆ ಏನು ಹೇಳ್ಬೇಕಪ್ಪ, ಘನಾಕೃತಿ ಅಂದರೆ ಆಯತಾಕಾರದಾಗ ಏನು ಇರ್ತೈತಿ ಅದು ಘನಾಕೃತಿ ಐತಿ. ಅದನ್ನು ಕರಗಿಸಿ ಸಣ್ಣ ಕ್ಯೂಬ್ಗಳು ಮಾಡ್ತಾನೆ, ಸಣ್ಣ ಕ್ಯೂಬ್ಗಳು ಮಾಡ್ತಾನೆ. ಅದಕ್ಕೋಸ್ಕರ ಈಗ n ಅಂದರೆ ನಂಬರ್ ಆಫ್ ಸಣ್ಣ ಕ್ಯೂಬ್ಸ್, ನಂಬರ್ ಆಫ್ ಕ್ಯೂಬ್ಸ್ ಅಂದಂಗೆ n ದೊಡ್ಡದು ಯಾವ್ದು ಇರ್ತೈತಿ,
ಅದು ಕ್ಯೂಬಾಯ್ಡನ್ನ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ವಾಲ್ಯೂಮ್ ತಗೋಬೇಕು. ವಾಲ್ಯೂಮ್ ಈಕ್ವಲ್ ಟು 24 ಇಂಟು 18 ಇಂಟು 12 ಡಿವೈಡೆಡ್ ಬೈ ಈ ಸಣ್ಣದು 6 ಸೆಂಟಿಮೀಟ್ರ್ ಕೊಟ್ಟಾನ. ಕ್ಯೂಬ್ದು 6 ಸೆಂಟಿಮೀಟ್ರ್ದು ವಾಲ್ಯೂಮ್ ಏನಾಗುತ್ತೆ 6 ಇಂಟು 6 ಇಂಟು 6 ಅಂದ್ರೆ 6 ಕ್ಯೂಬ್. ಎ ಕ್ಯೂಬ್ ಈಕ್ವಲ್ ಟು ವಾಲ್ಯೂಮ್ ಆಗ್ತೈತಿ. ಅದಕ್ಕೋಸ್ಕರ ಇದೇನಾಗ್ತೈತೆ ನೋಡ್ರಿ, ಕಡ್ತಾ ಹೊಡಿಬೇಕು ನಾವೀಗ. ಕಡ್ತಾ ಹೊಡೆದಾಗ ಇದು 6 1 6 4 24, 6 1 6 3 18, 6 1 6 2 ಈಗ ಎಷ್ಟಾಯ್ತು 4 4 3 12, 12 2 24. ಆನ್ಸರ್ 24 ಐತೆ. ಇದೇ ಆನ್ಸರ್. ಇಷ್ಟೇ. ಈಗ 19ನೇ ಕ್ವಶನ್ ನೋಡಿರಿ. 73 15 115 185 ಅದು ಡಿವೈಡ್ ಮಾಡ್ತಾನೆ ಒಂದು ನಂಬರ್ಲೆ. ಯಾವ ನಂಬರ್ ಡಿವೈಡ್ ಮಾಡಿದಾಗ ರಿಮೈನಿಂಗ್ ಲೀವ್ಸ್ ದ ಸೇಮ್ ರಿಮೈಂಡರ್. ಒಂದು ನಂಬರ್ಲಿ ಡಿವೈಡ್ ಮಾಡಿದಾಗ ಎಲ್ಲದೂ ಒಂದು ಸೇಮ್ ಶೇಷವನ್ನು ಉಳಿಸ್ತಾವಂತ. ಫೈಂಡ್ ದ ಗ್ರೇಟರ್ ಪಾಸಿಬಲ್ ನಂಬರ್. ಓಕೆ, ನಾವು ಇದಕ್ಕೇನಂತೀವಿ HS LCM SCM. ಇದಕ್ಕೆ SCM ತೆಗಿಬೇಕು. SCM ಎತ್ತರದ್ದು ತೆಗಿಬೇಕು 73ದ 115ರದ 185ರದ. ಈಗ ನಾನು LCM ತೆಗಿಬೇಕು, HCF ತೆಗಿಬೇಕು. HCM ಅಲ್ಲ, ಸಾರಿ HCF. ಇದು HCF ತೆಗಿಬೇಕು ನಾವು. ಅಂತಂದ್ರೆ ಯಾವಾಗಲೂ ಡಿಫ್ರೆನ್ಸ್ ದೊಡ್ಡದ್ರೊಳಗೆ ಸಣ್ಣದು ಕಳಿಬೇಕು. ಯಾವ್ದು ಸಣ್ಣದಿರತ್ತಲೆ ಅದನ್ನು ದೊಡ್ಡದ್ರೊಳಗೆ ಕಳಿಬೇಕು. ಅಂದರೆ 73ದ 115ರಾಗ 73 ಕಳೆದು 185ರಾಗೂ 73 ಕಳೆದು. ಯಾಕಂದರೆ ಇದು ಸಣ್ಣದೈತ್ಲೆ. 115ರಾಗ 73 ಕಳೆದಾಗ 115 ಮೈನಸ್ 73 ಆದಾಗ ಎಷ್ಟು ಬರತೈತಿ? 5 3 ಹೋದ್ರೆ 2 ಉಳಿತು, 11ರಾಗ 7 ಹೋದ್ರೆ 4 ಉಳಿತು, 42 ಬಂತು. ಹಂಗೆ 185ರಾಗ 73 ಕಳೆದಾಗ 5 3 ಹೋದ್ರೆ 2 ಉಳಿತು, 18ರಾಗ 7 ಹೋದ್ರೆ 11 ಉಳಿತು, 112 ಬಂತು. ಇವೆರಡು ನೋಡ್ರಿ, ಇವೆರಡು ಯಾವ ನಮ್ಮ ಮಗ್ಯಾಗ ಅದಾವು? 7ರ ಮಗ್ಯಾಗ ಅದಾವು, 14ರ ಮಗ್ಯಾಗೂ ಅದಾವು. ಓಕೆ, 14 3 42, 14 8 112. ಅದಕ್ಕಾಗಿ ಅವೇನು ಹೇಳ್ಯಾನ ಇಲ್ಲಿ? ಗ್ರೇಟರ್ ನಂಬರ್ ಪಾಸಿಬಲ್. ಗ್ರೇಟರ್ ಪಾಸಿಬಲ್ ಸಚ್ ಎ ನಂಬರ್ ಅಂತ. ಗ್ರೇಟರ್ ನಂಬರ್ ಅಂದ್ರೆ 7 ಆಗೋದಿಲ್ಲ. ಅದಕ್ಕಾಗಿ ದೊಡ್ಡದಿದ್ದು 14. ಆನ್ಸರ ಇವೆರಡು ಡಿವೈಡೆಡ್ ಬೈ ಅದರಲ್ಲಿ ಆಗ್ತೈತಿ 14ರಲ್ಲಿ ಡಿವೈಡೆಡ್ ಆಗ್ತೈತಿ. HCF 14 ಬರ್ತೈತಿ ಆನ್ಸರ್. ಇಷ್ಟೇ. ಈಗ ಇಲ್ಲೇನು ಶಾಪ್ಕೀಪರ್ ಯೂಸಿಂಗ್ ಪಾಲ್ಟಿ ವೇಟ್ ವೈಲ್ ಪ್ರೊಫೆಸರ್ ಟು ಸೆಲ್ ದ ಆರ್ಟಿಕಲ್ ಎಟ್ ಅ ಕಾಸ್ಟ್ ಪ್ರೈಸ್. ಗೇನ್ ಪ್ರೊಫೆಸ್ಟೇಜ್ 25%. ಅವೇನು ಹೇಳ್ದಾನು? ಒಬ್ಬ ಶಾಪ್ಕೀಪರ್ ಅದಾನು, ತೂಕದಾಗ ವ್ಯತ್ಯಾಸ ಮಾಡತ್ತಾನು. ಒಂದು ಅಂಗಡಿಯಾಗ ತೂಕ ಮಾಡುವಾಗ ಮೋಸ ಮಾಡತ್ತಾನು. ಮೋಸ ಮಾಡಿ ಮಂದಿ ಕೊಡೋ ಕಸ್ಟಮರಿಗೆ ಏನು ಹೇಳ್ತಾನು? ನಾನು ಎಷ್ಟು ತೊಗೊಂಡಿಲ್ಲ ಅಷ್ಟು ರೊಕ್ಕಕ್ಕೆ ನಾನು ಮಾರಾಕತ್ತೀನಿ ಅಂತ ಹೇಳತ್ತಾನು. ಬಟ್ ಅವನು ತೂಕದಾಗ ವ್ಯತ್ಯಾಸ ಮಾಡಿ 25% ಲಾಭ ಪಡೆಯತ್ತಾನು. 25% ಅಂದ್ರೆ ಏನು? 25% ಈಕ್ವಲ್ ಟು 1/4 ಅಂದಾನು. ಈ 1/4 ಅವನು ಎಷ್ಟು ಕಸ್ಟಮರ್, ಅವನು ಶಾಪ್ ಓನರ ಇವನು ತಿಳ್ಕೊರಿ. ಆನಂತರ ಕಸ್ಟಮರ್ ತೊಗೊಳೋದು ಇಲ್ಲಿ ಕಸ್ಟಮರ್ ಅಂತ ಇಲ್ಲಿ ಬರ್ಕೋತೀನಿ. ಇದು ಯಾವಾಗಲೂ ಶಾಪ್ಕೀಪರ್ಗೆ ಸಂಬಂಧಪಟ್ಟಂಗೆ ಇರ್ತೈತಿ. ಇದು ಶಾಪ್ಕೀಪರ್ಗೆ ಸಂಬಂಧಪಟ್ಟಂಗೆ ಅಥವಾ ಯಾರು ಮಾರ್ತಿರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ ಇರ್ತೈತಿ. ಕಾಸ್ಟ್ ಪ್ರೈಸ್ಗೆ ಶಾಪ್ಕೀಪರ್ ಅಂದ್ರೆ ಇಲ್ಲಿ 4 ಆತಂದ್ರೆ ಅವ ಪ್ಲಸ್ 25% ಲಾಭ ತೊಗೋತಾನಂದ್ರೆ ಲಾಭ ಅಂದ್ರೆ ಪ್ಲಸ್ ಮಾಡ್ಬೇಕು. 4ಕ್ಕೆ 1 ಸೇರಿಸ್ರೆ 5 ಆಗ್ತೈತಿ. ಇಲ್ಲಿ 4 ಬರ್ತೈತಿ. ಆನಂತರ 1000 ಗ್ರಾಮನ್ನು ಯೂಸ್ ಮಾಡತ್ತಾನೆ. ಅವನು ಈ ಕಸ್ಟಮರಿಗೆ ಏನು ಹೇಳ್ತಾನೆ? 1 ಕಿಲೋನ ಕೊಟ್ಟೇನೆ ಅಂತ ಹೇಳ್ತಾನೆ. ಬಟ್ ಕಸ್ಟಮರಿಗೆ ಕೊಟ್ಟದ್ದೇ ಅಷ್ಟು 1 ಕಿಲೋ ಕೊಟ್ಟೇನೆ ಅಂತ ಹೇಳ್ತಾನೆ. ಅದಕ್ಕಾಗಿ 1 ಕಿಲೋವನ್ನು ಇಲ್ಲಿ ಬರ್ಕೋತೀನಿ. ಡಿವೈಡೆಡ್ ಬೈ 5 ಮಾಡ್ತೀನಿ. 5 1ರಲ್ಲಿ 5 2ರಲ್ಲಿ 200 ಬಂತು. ಈ 200 ಅಂತಂದು ಇದಕ್ಕೆ ಗುಣಿಸೋಣ. ಇಂಟು 200 ಮಾಡಿರಿ. 200 ಮಾಡಿದಾಗ 4 2ರಲ್ಲಿ 8, 800 ಗ್ರಾಮ್. ಅವನ ಕಡೆಯಿಂದ ಹೋಗಿದ್ದ ಗ್ರಾಮ್ ಎಷ್ಟು ವೇಟ? ಫೈಂಡ್ ದ ಪಾಲ್ಟಿ ವೇಟ್ ಯೂಸಸ್ ಫಾರ್ ದ ಗೇಟ್. ಅವೇನು ಮಾಡ್ತಾನು? 800 ಗ್ರಾಮ್ ಅಷ್ಟೇ ಕೊಡಾಕತ್ತಾನು. ಬಟ್ ಅವ್ನು ಮಂದಿಗೆ ಏನು ಹೇಳತ್ತಾನು? 1000 ಕೊಟ್ಟೇನೆ. ಮಂದಿಗೆ ಏನು ಅನಿಸೈತಿ? 1000 ಗ್ರಾಮ್ ಕೊಟ್ಟಾನ ಅಂತ ಅನ್ಸೈತಿ. ಆನ್ಸರ 3ನೇದು 800 ಗ್ರಾಮ್. ಓಕೆ, ಇವತ್ತು ಫಸ್ಟ್ ಟೈಮ್ ನಾನು ಮ್ಯಾಥ್ಸ್ ಕ್ಲಾಸನ್ನು ಪೂರ್ತಿ ಕಂಪ್ಲೀಟಾಗಿ ಬಿಡಿಸಿದ್ದೀನಿ 20 ಕ್ವಶನ. ಬಟ್ ಟೈಮ್ ಭಾಳ ಕನ್ಸ್ಯೂಮ್ ಆಗ್ತಾಯಿದೆ. ನಾಳೆಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದು ಇವತ್ತಿನ ಫಸ್ಟ್ನೇ ಕ್ಲಾಸ್ ಇರೋದ್ರಿಂದ
ಸ್ವಲ್ಪ ಸ್ಲೋ ಭಾಳ ಹೇಳಿದ್ದೀನಿ. ಎಲ್ಲರೂ ಏನು ಕಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡು. ಎಲ್ಲರೂ ಕರೆಕ್ಟಾಗಿ ತಿಳಿಯಾಕತ್ತಿತ್ತಂದ್ರೆ ಹಿಂಗೆ ಹೇಳ್ಬೇಕಂದ್ರೆ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಭಾಳ ಸ್ಲೋ ಆಗೈತಿ ಇನ್ನೂ ಸ್ಪೀಡ್ ಮಾಡ್ಬೇಕಂತಂದ್ರೆ ನಾನು ಸ್ಪೀಡಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.